ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜೂನ್ 21, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಧೈರ್ಯದೊಂದಿಗೆ ತಮ್ಮ ಕಾರ್ಯಗಳನ್ನು ಮುನ್ನಡೆಸಲಿದ್ದಾರೆ. ನಿಮ್ಮ ಒಳಗುಣಗಳಾದ ನಾಯಕತ್ವ, ಚುರುಕುತನ ಹಾಗೂ ಸ್ಪಷ್ಟತೆಯು ನಿಮಗೆ ಇಂದು ವಿವಿಧ ಕಾರ್ಯಗಳಲ್ಲಿ ಮುನ್ನಡೆ ನೀಡಬಹುದು. ಕೆಲವರಿಗೆ ತಮ್ಮ ತೀವ್ರ ಮನೋಬಲದಿಂದ ಸುತ್ತಲಿನವರ ಪ್ರಭಾವಿತಗೊಳಿಸುವ ಅವಕಾಶವಿದೆ. ಹಳೆಯ ಬಾಕಿ ಕೆಲಸಗಳನ್ನು ಮುಕ್ತಾಯಗೊಳಿಸಲು, ಮುಂದಿನ ಹೆಜ್ಜೆ ಹಾಕುವ ಯೋಜನೆಗಳನ್ನು ಆರಂಭಿಸಲು ಇದು ಸೂಕ್ತ ದಿನವಾಗಿದೆ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಕೆಲವರಿಗೆ ತಾತ್ವಿಕ ಚಿಂತನೆ ಅಥವಾ ಆಂತರಿಕ ಪುನರ್ ಪರಿಶೀಲನೆಯ ಭಾವನೆ ಮೂಡಬಹುದು. ಇದು ಧ್ಯಾನ ಹಾಗೂ ಆತ್ಮಸ್ಮರಣೆಗೆ ಸರಿಯಾದ ಸಮಯವಾಗಬಹುದು. ಹೊಸ ಸಂಪರ್ಕಗಳು, ಹಿರಿಯರ ಸಲಹೆ, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆಗೆ ಈ ದಿನ ಅನುಕೂಲ. ತೀರ್ಮಾನದ ಮೊದಲು ಎಲ್ಲ ಆಯಾಮಗಳನ್ನು ಪರಿಶೀಲಿಸಿ ಕ್ರಮವಹಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಿರ್ವಹಣಾ ಶೈಲಿ, ಸ್ಪಷ್ಟತೆ ಹಾಗೂ ಸಮಯ ಪಾಲನೆಯು ಮೆಚ್ಚುಗೆಗೆ ಪಾತ್ರವಾಗಲಿದೆ. ಮೇಲಧಿಕಾರಿಗಳ ಗಮನ ನಿಮ್ಮತ್ತ ಸೆಳೆಯುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿ ಅಥವಾ ಅಧಿಕಾರ ದೊರಕುವ ಸಾಧ್ಯತೆ ಕೂಡ ಇದೆ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಸಂದರ್ಶನಗಳು ನಡೆಯುವ ಸಾಧ್ಯತೆ ಇದೆ. ತೀವ್ರ ಸ್ಪರ್ಧೆಯ ನಡುವೆ ನಿಮ್ಮ ಆತ್ಮವಿಶ್ವಾಸ, ತಂತ್ರಜ್ಞಾನ ಜ್ಞಾನ ಮತ್ತು ಸಂವಹನ ಶಕ್ತಿ ಬೆಳಗಬೇಕು. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರಗಳನ್ನು ಪರಿಶೀಲಿಸುವ, ಸಾಲಬಾಕಿ ವಾಪಸ್ ಪಡೆಯುವ ಮತ್ತು ಆಂತರಿಕ ಕಾರ್ಯವಿಧಾನಗಳಲ್ಲಿ ಸುಧಾರಣೆ ತರಲು ಯೋಚಿಸುವ ದಿನವಾಗಿದೆ. ಯಾವುದೇ ಹೊಸ ವ್ಯವಹಾರದ ಮೊದಲು ಸಂಪೂರ್ಣ ಪರಿಶೀಲನೆ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಹಣಕಾಸಿನಲ್ಲಿ ಜಾಣತನ ಹಾಗೂ ನಿರ್ವಹಣಾ ಶೈಲಿ ಬಹುಮುಖ್ಯ. ಅಲ್ಪ ಪ್ರಮಾಣದ ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು. ಮುಖ್ಯವಾಗಿ ಮನೆಯ ಉಪಕರಣ, ವಾಹನದ ತಪಾಸಣೆ ಅಥವಾ ಕುಟುಂಬದ ಅವಶ್ಯಕತೆಗಳಿಗೆ ಸಂಬಂಧಿಸಿದಂತೆ. ಹಳೆಯ ಹೂಡಿಕೆಗಳು ಲಾಭ ನೀಡಬಹುದಾದ ಸೂಚನೆಗಳು ಇದ್ದರೂ ಹೊಸ ಹೂಡಿಕೆಗೆ ಈ ದಿನ ಸೂಕ್ತವಲ್ಲ. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಹಣಕಾಸಿನಲ್ಲಿ ಜವಾಬ್ದಾರಿತ್ವ ಹಾಗೂ ಪರಿಶೀಲನೆಯ ಅಗತ್ಯವಿದೆ. ಸಾಲ ಅಥವಾ ಸಾಲದ ಆಶಯದಿಂದ ಈ ದಿನ ದೂರವಿರುವುದು ಶ್ರೇಷ್ಠ. ಮಟ್ಟದ ವ್ಯಾಪಾರ ಅಥವಾ ಕಚೇರಿಯುಳ್ಳವರಿಗೆ ಒಳರಾಜ್ಯ ವ್ಯಾಪಾರದಲ್ಲಿ ಕೆಲ ಲಾಭದ ಯೋಗಗಳು ಇವೆ. ಹಿರಿಯರ ಸಲಹೆಯನ್ನು ಗೌರವದಿಂದ ಆಲಿಸುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ಉತ್ಕಟ ಶ್ರಮದಿಂದಾಗಿ ಮೈಕೆಂಪು, ತಲೆನೋವು ಅಥವಾ ಅಲ್ಪ ತೊಂದರೆಗಳ ಸಂಭವವಿದೆ. ಬೆನ್ನು, ದೇಹದ ಕೆಳಭಾಗ ಅಥವಾ ಶಕ್ತಿ ನಷ್ಟದ ಲಕ್ಷಣಗಳಿದ್ದಲ್ಲಿ ಶರೀರಕ್ಕೆ ವಿಶ್ರಾಂತಿ ನೀಡುವುದು ಅಗತ್ಯ. ಈ ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಕೆಲವು ಜನರಲ್ಲಿ ಆಲಸ್ಯ ಅಥವಾ ಅಪ್ರಜ್ಞಾವಸ್ಥೆಯಂತೆ ಅನಿಸಬಹುದು. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು, ತೀವ್ರ ಕಾರ್ಯಭಾರ ತೆಗೆದುಕೊಳ್ಳುವುದು ಈ ದಿನ ತಪ್ಪಿಸಬೇಕಾಗಿದೆ. ಹಸಿವಿಲ್ಲದಿದ್ದರೂ ತಿನ್ನುವುದು, ಅಸಮಯಕ್ಕೆ ಜಂಕ್ ಫುಡ್ ಸೇವನೆ ಇವು ಆರೋಗ್ಯ ಹಾನಿಗೆ ಕಾರಣವಾಗಬಹುದು. ದಿನಚರಿಯಲ್ಲಿ ಯೋಗ, ಶನಿಯ ಔಷಧೀಯ ಸ್ನಾನ ಮತ್ತು ತೈಲ ಮಸಾಜ್ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಸೌಹಾರ್ದತೆಯ ವಾತಾವರಣ ಇರಲು ಮಿತವಚನ, ಗೌರವಪೂರ್ಣ ನಡವಳಿಕೆ ಅಗತ್ಯ. ಸಂಗಾತಿಯೊಂದಿಗೆ ಗಂಭೀರ ಚರ್ಚೆಗಳು ನಡೆಯಬಹುದು, ಆದರೆ ನಿಮ್ಮ ಸ್ಪಷ್ಟತೆಯು ಸಂವಾದವನ್ನು ಸಕಾರಾತ್ಮಕವಾಗಿ ಮುನ್ನಡೆಸುತ್ತದೆ. ವಿವಾಹಿತರಿಗೆ ತಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವುದು, ದಿನಚರ್ಯೆಯ ಬಗ್ಗೆ ಚರ್ಚೆ ಮಾಡುವುದು ಇಂದು ಹೆಚ್ಚಿನ ಸಂಬಂಧ ಬಲಪಡಿಸುತ್ತದೆ. ಪ್ರೀತಿ, ಗೌರವ ಮತ್ತು ಸಹಾನುಭೂತಿಯ ಮೂಲಕ ಸಮ್ಮಿಲನ ಸಾಧ್ಯ. ಪೋಷಕರಿಗೆ ಗೌರವ ಸೂಚಿಸುವುದು, ಮಕ್ಕಳಿಗೆ ಬುದ್ಧಿವಾದ ನೀಡುವುದು ಇಂದು ಮನಸ್ಸಿಗೆ ನೆಮ್ಮದಿ ತರಬಹುದು. ಮನೆಯ ವಾತಾವರಣದಲ್ಲಿ ಸಂಯಮದಿಂದ ನಡೆದುಕೊಳ್ಳಿ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಉಂಟಾಗುವ ಮಾನಸಿಕ ಅಶಾಂತಿಯನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಬಹುಶ್ರೇಷ್ಠ. ಶನಿಗೆ ಅರ್ಪಣೆ, ಜಪ ಹಾಗೂ ದಾನ ಕಾರ್ಯಗಳು ಮಾನಸಿಕ ನೆಮ್ಮದಿಗೆ ಕಾರಣವಾಗುತ್ತವೆ.
ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ವರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಆರ್ಥಿಕವಾಗಿ ದುರ್ಬಲರಿಗೆ ಅಥವಾ ಕೂಲಿಕಾರರಿಗೆ ಕಪ್ಪು ಬಟ್ಟೆ, ಆಹಾರ ಅಥವಾ ಎಳ್ಳಿನ ದಾನ ಮಾಡುವುದರಿಂದ ಶುಭ ಫಲ ದೊರೆಯುವುದು. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮೇಷರ ತೀವ್ರ ಶಕ್ತಿಯ ಹಾಗೂ ಚುರುಕಿನ ಪ್ರತೀಕವಾಗಿದೆ. ಉತ್ಸಾಹ, ಧೈರ್ಯ ಹಾಗೂ ಮುನ್ನಡೆಸುವ ಶಕ್ತಿಯನ್ನು ಈ ಸಂಖ್ಯೆಯಿಂದ ಪಡೆಯಬಹುದು. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುವ, ಕಾರ್ಯಚಟುವಟಿಕೆಗೆ ಉತ್ತೇಜನ ನೀಡುವ ಬಣ್ಣವಾಗಿದೆ. ಈ ಬಣ್ಣದ ಉಡುಗೆ ಅಥವಾ ಟೀಕೆ ಹಾಕುವುದು ಇಂದು ಪ್ರಯೋಜನಕಾರಿ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಕಾರ್ಯಾರಂಭ, ದೇವತಾ ಪೂಜೆ, ಚರ್ಚೆಗಳು ಅಥವಾ ವ್ಯಾಪಾರ ವಹಿವಾಟು ಶುಭಕರ. ನಿಮ್ಮ ಆಂತರಿಕ ಶಕ್ತಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ತಮ್ಮ ಸ್ಥಿರತೆಯ ಗುಣದಿಂದ ಕಾರ್ಯಕ್ಷಮತೆಯನ್ನು ಸಾಧಿಸಬಲ್ಲರು. ದಿನವಿಡೀ ಶಿಸ್ತಿನಿಂದ, ಉತ್ಸಾಹದಿಂದ ಹಾಗೂ ಗಮನದೊಂದಿಗಿರುವ ಕ್ರಮದಿಂದ ನೀವು ಉತ್ತಮ ಯಶಸ್ಸನ್ನು ಗಳಿಸಬಲ್ಲಿರಿ. ಕೆಲವರಿಗೆ ತಮ್ಮ ಶಾಂತ ಸ್ವಭಾವ ಮತ್ತು ಸ್ಪಷ್ಟ ತೀರ್ಮಾನಗಳಿಂದಾಗಿ ಸುತ್ತಲಿನವರ ವಿಶ್ವಾಸಕ್ಕೆ ಪಾತ್ರವಾಗುವ ಯೋಗವಿದೆ. ಇಂದು ಶನಿವಾರದ ಶನಿಗ್ರಹಣ ಪ್ರಭಾವದಿಂದಾಗಿ ನಿಮ್ಮ ಆತ್ಮನಿಷ್ಠೆ ಮತ್ತು ಗಂಭೀರ ತಾತ್ವಿಕತೆಯು ಮೆರೆದೀತು. ಕೆಲವು ವಿಚಾರಗಳಲ್ಲಿ ಮೌನವಾದ ಅಥವಾ ಆಂತರಿಕ ಪರಿಶೀಲನೆಯ ಹಾದಿ ಹಿಡಿಯುವ ಸೂಚನೆಗಳಿವೆ. ಹಳೆಯ ಕಾರ್ಯಗಳನ್ನು ಮುಗಿಸಲು, ಮುಂದಿನ ಯೋಜನೆಗಳ ರೂಪರೇಖೆ ತಯಾರಿಸಲು ಅನುಕೂಲಕರ ದಿನವಾಗಿದೆ. ನಿಮ್ಮ ಶ್ರಮ ಮತ್ತು ಸಮಯ ನಿಖರವಾಗಿ ಬಳಸಿದರೆ ಫಲಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಶ್ರದ್ಧೆ, ಶಿಸ್ತಿನ ಕಾರ್ಯವಿಧಾನ ಹಾಗೂ ನಿರಂತರ ಪರಿಶ್ರಮ ನಿಮಗೆ ಉತ್ತಮ ಬಲವನ್ನು ನೀಡಲಿದೆ. ಮೇಲಧಿಕಾರಿಗಳು ನಿಮ್ಮ ನಿರ್ವಹಣಾ ಶೈಲಿಗೆ ಮೆಚ್ಚುಗೆ ತೋರುತ್ತಾರೆ. ಕೆಲವು ತುರ್ತು ಕಾರ್ಯಗಳಲ್ಲಿ ನಿಮಗೆ ಪ್ರಮುಖ ಜವಾಬ್ದಾರಿ ನೀಡಲಾಗಬಹುದು. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಹೊಸ ಅವಕಾಶಗಳ ಸೂಚನೆಗಳಿದ್ದು ಸಂದರ್ಶನಗಳು ನಡೆಯಬಹುದಾದ ಯೋಗವಿದೆ. ಈ ಸಂದರ್ಭದಲ್ಲಿ ನಿಮ್ಮ ತಂತ್ರಜ್ಞಾನದ ಜ್ಞಾನ, ತಾಳ್ಮೆ ಮತ್ತು ಆತ್ಮವಿಶ್ವಾಸ ಮುಖ್ಯ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಬ್ಯಾಂಕ್ ವ್ಯವಹಾರ, ಬಾಕಿ ಬಿಲ್ಲುಗಳ ಸುಧಾರಣೆ ಮತ್ತು ಸಹಯೋಗಿಗಳೊಂದಿಗೆ ವೈಚಾರಿಕ ಚರ್ಚೆಗಳ ದಿನವಾಗಿದೆ. ಹೊಸ ಒಡಂಬಡಿಕೆಗಳಿಗೆ ಯೋಚನೆ ಶುರು ಮಾಡಬಹುದು, ಆದರೆ ತೀರ್ಮಾನ ಮುಂದೂಡುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜವಾಬ್ದಾರಿಯುತ ನಡೆ ಅವಶ್ಯಕ. ಅನಿರೀಕ್ಷಿತವಾಗಿ ಮನೆಗೆ ಸಂಬಂಧಿಸಿದ ಖರ್ಚುಗಳು ಅಥವಾ ವೈದ್ಯಕೀಯ ಅಗತ್ಯತೆಗಳು ಎದುರಾಗಬಹುದು. ಆದ್ದರಿಂದ ಖರ್ಚಿನಲ್ಲಿ ಎಚ್ಚರಿಕೆ ಅಗತ್ಯ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭಗಳ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗೆ ಈ ದಿನ ಸೂಕ್ತವಲ್ಲ. ಶನಿಗ್ರಹಣ ಪ್ರಭಾವದಿಂದ ಸಾಲ, ಬಡ್ಡಿ ಅಥವಾ ಸಾಲದ ಮಾತುಕತೆಗಳಿಂದ ದೂರವಿರುವುದು ಉತ್ತಮ. ಸ್ವಂತ ವ್ಯಾಪಾರ ಮಾಡುವವರು ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ಧಾರಗಳನ್ನು ಕೈಗೊಳ್ಳುವುದು ಉತ್ತಮ. ಲೆಕ್ಕಪತ್ರಗಳ ಪರಿಶೀಲನೆ ಮತ್ತು ಲಾಭನಷ್ಟ ವಿಶ್ಲೇಷಣೆಗೆ ಇಂದು ಉತ್ತಮ ಸಮಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಹೃದಯ, ಬೆನ್ನುಹಡುಕು ಅಥವಾ ಪಚನಕ್ರಿಯೆಗೆ ಸಂಬಂಧಿಸಿದ ಅಲ್ಪ ಸಮಸ್ಯೆಗಳು ಕಂಡುಬರಬಹುದಾದ ದಿನ. ದೇಹಕ್ಕೆ ತಕ್ಕಷ್ಟು ವಿಶ್ರಾಂತಿ, ನಿಯಮಿತ ಆಹಾರ ಮತ್ತು ನೀರಿನ ಸೇವನೆ ಮುಖ್ಯ. ಶನಿಗ್ರಹದ ಪ್ರಭಾವದಿಂದಾಗಿ ಕೆಲವರಿಗೆ ಆತಂಕ ಅಥವಾ ನಿರಾಶೆಯ ಸ್ವಲ್ಪ ಭಾವನೆ ಉಂಟಾಗಬಹುದು. ಧ್ಯಾನ, ಯೋಗ, ಔಷಧೀಯ ಸ್ನಾನದಿಂದ ಈ ಪರಿಸ್ಥಿತಿಯನ್ನು ಸಮತೋಲನಗೊಳಿಸಬಹುದು. ಆಲಸ್ಯ, ಹೊಟ್ಟೆ ಬೀಸಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ತಪ್ಪಿಸಲು ಬೆಳಿಗ್ಗೆ ಹಾಲು ಮತ್ತು ಬೆಳಗಿನ ಉಪಹಾರ ನಿರ್ಲಕ್ಷ್ಯ ಮಾಡಬಾರದು. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆಯ ಸೌಹಾರ್ದತೆಯ ವಾತಾವರಣದಲ್ಲೇ ದಿನವನ್ನು ಕಳೆಯುವುದು ಒಳಿತು. ನಿಮ್ಮ ಮಾತುಗಳಲ್ಲಿ ಶ್ರದ್ಧೆ, ಶಾಂತಿ ಮತ್ತು ಸ್ಪಷ್ಟತೆ ಇರಲಿ. ಪತ್ನಿ ಪತಿಯೊಂದಿಗೆ ಗಂಭೀರವಾದ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಯಬಹುದು. ವಿವಾಹಿತರಿಗಾಗಿ ಇಂದು ತಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವ, ಸಮಸ್ಯೆಗಳ ಪರಿಹಾರ ಕಂಡುಹಿಡಿಯುವ, ಸಹಾನುಭೂತಿಯಿಂದ ನಡೆದುಕೊಳ್ಳುವ ದಿನವಾಗಿದೆ. ಇದು ಸಂಬಂಧವನ್ನು ಬಲಪಡಿಸುತ್ತದೆ. ಮಕ್ಕಳ ವಿದ್ಯಾಭ್ಯಾಸ, ಪಾಠದ ಸಲಹೆ ಅಥವಾ ಹವ್ಯಾಸದ ಬೆಂಬಲ ಸೇರಿದಂತೆ ಹತ್ತಿರ ಇರುವುದು ಕುಟುಂಬದಲ್ಲಿ ನಿಮ್ಮ ಪಾತ್ರವನ್ನು ಶ್ರೇಷ್ಠವಾಗಿ ನಿಭಾಯಿಸಲು ಸಹಾಯಕವಾಗುತ್ತದೆ. ಹಿರಿಯರ ಆಶೀರ್ವಾದ ಪಡೆಯುವುದು ಶುಭಕರ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಉಂಟಾಗುವ ಆಂತರಿಕ ಉದ್ವಿಗ್ನತೆಗಳನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳು ಬಹುಶ್ರೇಷ್ಠ. ಶನಿಗೆ ಅರ್ಚನೆ, ಶ್ರದ್ಧಾ ಪೂರ್ಣ ದಾನ ಕಾರ್ಯಗಳು, ಜಪ ಮತ್ತು ಶುದ್ಧತೆ ಮುಖ್ಯ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ
ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ ತಾಮ್ರಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಅವಶ್ಯಕತೆ ಇರುವವರಿಗೆ ಆಹಾರ, ಬಟ್ಟೆ, ಎಳ್ಳು ಅಥವಾ ಎಳ್ಳಿನ ಎಣ್ಣೆ ದಾನ ಮಾಡುವುದರಿಂದ ಪಾಪ ನಿವಾರಣೆ ಮತ್ತು ಶುಭ ಫಲ ಪ್ರಾಪ್ತಿ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ನಿಷ್ಠೆ ಮತ್ತು ಬಾಳಿನಲ್ಲಿ ಶಾಂತಿಯ ಪ್ರತೀಕ. ಹಣಕಾಸು, ಕುಟುಂಬ ಮತ್ತು ಆರೋಗ್ಯದಲ್ಲಿ ಈ ಸಂಖ್ಯೆಯ ಶಕ್ತಿ ಸಹಾಯಕರಾಗುತ್ತದೆ. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣವು ಸ್ಥಿರತೆ, ಶಿಸ್ತು ಮತ್ತು ತಾಳ್ಮೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಗೆ ಮನುಶಾಂತಿ ಮತ್ತು ಆತ್ಮಸ್ಥೈರ್ಯವನ್ನು ತರುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯಾಹ್ನ 2. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ತೀರ್ಮಾನಗಳು ಪರಿಣಾಮಕಾರಿ. ದೇವತಾ ಪೂಜೆ, ಹಣಕಾಸು ಚರ್ಚೆಗಳು ಅಥವಾ ಕುಟುಂಬ ನಿರ್ಧಾರಗಳಿಗೆ ಈ ಸಮಯ ಅನುಕೂಲಕರ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬುದ್ಧಿಮತ್ತೆ, ಚತುರತೆ ಮತ್ತು ಸಂವಹನ ಶಕ್ತಿಯ ಮೂಲಕ ಎಲ್ಲರ ಗಮನ ಸೆಳೆಯಬಲ್ಲರು. ನಿಮ್ಮ ನೈಜ ಗುಣವಾದ ಚುರುಕುತನ ಹಾಗೂ ಹೊಸ ವಿಚಾರಗಳನ್ನು ಗ್ರಹಿಸುವ ಶಕ್ತಿ ನಿಮಗೆ ಇಂದಿನ ದಿನದಲ್ಲಿ ಪ್ರಮುಖವಾಗಿ ನೆರವಾಗಲಿದೆ. ದಿನದ ಆರಂಭದಲ್ಲಿ ನಿರ್ಧಾರಗಳ ಬಗ್ಗೆ ಗೊಂದಲವಿದ್ದರೂ ನಂತರ ಬುದ್ಧಿವಂತಿಕೆಯ ಮೂಲಕ ಸ್ಪಷ್ಟತೆ ಬರುತ್ತದೆ. ಕೆಲವರು ತಮ್ಮ ವೈಚಾರಿಕ ಶಕ್ತಿಯಿಂದ ಅಚ್ಚರಿ ಮೂಡಿಸಬಲ್ಲರು. ಶನಿ ಗ್ರಹನ ಪ್ರಭಾವದಿಂದಾಗಿ ನಿಮ್ಮ ಚಿಂತನೆಗಳು ಆಳವಾಗಿ ಹೋಗಬಹುದು. ಇದು ಆತ್ಮಪರಿಶೀಲನೆಗೆ ಸಹಾಯಕರವಾಗಿದೆ. ಈ ದಿನ ನಿಟ್ಟಿನಲ್ಲಿ ಹೊಸ ಒಪ್ಪಂದಗಳು, ಪ್ರಯೋಗಾತ್ಮಕ ಯೋಚನೆಗಳು ಮತ್ತು ಅಭ್ಯಾಸಗಳನ್ನು ಅನುಸರಿಸಲು ಸೂಕ್ತವಾಗಿದೆ. ಆದರೆ ತೀರ್ಮಾನಗಳ ಸಮಯದಲ್ಲಿ ತಾತ್ಕಾಲಿಕ ಲಾಭಕ್ಕಿಂತ ದೀರ್ಘಕಾಲೀನ ಫಲಿತಾಂಶದ ಮೇಲೆ ಕಣ್ಣು ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ನಿರ್ವಹಣಾ ಶಕ್ತಿ ಹಾಗೂ ಸಹಕರಿಸುವ ನೈಪುಣ್ಯ ಮುಖ್ಯ. ಸಹೋದ್ಯೋಗಿಗಳೊಂದಿಗೆ ಸರಳ ಹಾಗೂ ಸ್ಪಷ್ಟ ಸಂವಹನ ಉತ್ತಮ ಫಲ ನೀಡುತ್ತದೆ. ಉನ್ನತ ಅಧಿಕಾರಿಗಳೊಂದಿಗೆ ಇಂದಿನ ದಿನದಲ್ಲಿ ಮುಖ್ಯವಾದ ಚರ್ಚೆಗಳು ಸಂಭವಿಸಬಹುದು. ಎಚ್ಚರಿಕೆಯಿಂದ ತಾತ್ವಿಕವಾಗಿ ಪ್ರತಿಕ್ರಿಯೆ ನೀಡುವುದು ಸೂಕ್ತ. ಕೆಲವರು ನಿರೀಕ್ಷಿತ ಪ್ರಾಜೆಕ್ಟ್ನಲ್ಲಿ ಗಮನ ಸೆಳೆಯಬಹುದು. ಇತ್ತೀಚೆಗೆ ಮಾಡಿದ ಶ್ರಮಕ್ಕೆ ಇಂದು ಮನ್ನಣೆ ಸಿಗುವ ಯೋಗವಿದೆ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರು ಹೊಸ ಅವಕಾಶಗಳ ಬಗ್ಗೆ ಸಂದರ್ಶನ ಅಥವಾ ಸಂಪರ್ಕದ ಅವಕಾಶ ಪಡೆಯಬಹುದು. ತಮ್ಮ ವೈಯಕ್ತಿಕ ಶಕ್ತಿಗಳನ್ನು ಉತ್ತಮವಾಗಿ ಪ್ರದರ್ಶಿಸಲು ಇದು ಸಮಯ. ವ್ಯಾಪಾರ ವಲಯದಲ್ಲಿರುವವರು ಇಂದು ವ್ಯಾಪಾರದ ಹೊಸ ಮಾರ್ಗಗಳ ಕುರಿತು ಯೋಚಿಸಬಹುದು. ಜೊತೆಗೆ ಪಾವತಿಗಳ ಸಂಗ್ರಹ, ಬಾಕಿ ಲೆಕ್ಕದ ಹಡವಣಿಯ ವಿಚಾರಗಳಲ್ಲಿ ಚುರುಕುತನ ಅಗತ್ಯ. ಹೊಸ ವ್ಯವಹಾರದ ಮುನ್ನ ತಜ್ಞರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಹಣಕಾಸಿನಲ್ಲಿ ಸಮತೋಲನ ಹಾಗೂ ಯೋಚಿಸಿ ನಡೆಯುವ ಶೈಲಿ ಬಹುಮುಖ್ಯ. ಅನಿರೀಕ್ಷಿತ ಖರ್ಚುಗಳು ಬೆಳಿಗ್ಗೆ ಅಥವಾ ಸಂಜೆ ವೇಳೆಗೆ ಎದುರಾಗಬಹುದು. ವಿಶೇಷವಾಗಿ ಸಂಚಾರ, ಶಿಕ್ಷಣ ಅಥವಾ ಗೃಹೋಪಯೋಗಿ ವಸ್ತುಗಳಿಗೆ ಸಂಬಂಧಿಸಿದಂತೆ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇದ್ದರೂ ಅದರ ಮೇಲೆ ಸಂಪೂರ್ಣ ಅವಲಂಬನೆಯು ಶ್ರೇಷ್ಠವಲ್ಲ. ಇತ್ತೀಚೆಗೆ ಮಾಡಿದ ಖರ್ಚುಗಳ ಮೌಲ್ಯಮಾಪನ ಮಾಡುವ ದಿನವಿದು. ಹೊಸ ಹೂಡಿಕೆಗೆ ಶನಿವಾರ ಸೂಕ್ತ ದಿನವಲ್ಲ. ಸಾಲದ ವ್ಯವಹಾರಗಳು ಬದಿಗಿಡುವುದು ಉತ್ತಮ. ಮನೆಯವರೊಂದಿಗೆ ಹಣದ ವಿಷಯದಲ್ಲಿ ಸ್ಪಷ್ಟ ಚರ್ಚೆ ಮತ್ತು ಯೋಜನೆಯಿಂದ ಜವಾಬ್ದಾರಿತ್ವ ಹೆಚ್ಚಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಸಿನಲ್ಲಿ ಚಂಚಲತೆ, ಒತ್ತಡ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಖಾದ್ಯಗಳ ನಿಯಮಿತ ಸೇವನೆ ಮತ್ತು ಜಲಪಾನ ಮಹತ್ವದ ಪಾತ್ರ ವಹಿಸುತ್ತದೆ. ಶನಿವಾರದ ಶನಿಗ್ರಹನ ಪ್ರಭಾವದಿಂದಾಗಿ ನಿಮಗೆ ದೇಹದಲ್ಲಿ ಅಲಸ್ಯ ಅಥವಾ ಶಕ್ತಿಹೀನತೆಯ ಅನುಭವ ಆಗಬಹುದು. ಯೋಗ, ಪ್ರಾಣಾಯಾಮ ಅಥವಾ ನಡಿಗೆ ಇದು ನಿವಾರಣೆಯ ಮಾರ್ಗ. ಆಹಾರದಲ್ಲಿ ಲಘು ಪದಾರ್ಥಗಳು, ನೈಸರ್ಗಿಕ ಆಹಾರ ವಸ್ತುಗಳ ಸೇವನೆಯು ಆರೋಗ್ಯಕ್ಕೆ ಪೂರಕ. ಕೆಲಸದ ಮಧ್ಯೆ ವಿಶ್ರಾಂತಿ ಅವಶ್ಯ. ಹೆಚ್ಚಿನ ಸಮಯ ಪರದೆಯ ಎದುರು ಕಳೆಯುವುದನ್ನು ತಗ್ಗಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನ ಬಹುಮುಖ್ಯ. ನಿಮ್ಮ ಮಾತುಗಳು ಕೆಲವೊಮ್ಮೆ ಬೇರೆಯವರ ಮನಸ್ಸಿಗೆ ಬೇರೆ ಅರ್ಥವಾಗಬಹುದೆಂಬ ಸಾಧ್ಯತೆ ಇದೆ. ಶಾಂತ ಸ್ವಭಾವದಿಂದ ಮಾತನಾಡುವುದು ನೈಜ ಸಂಬಂಧ ಕಾಯ್ದುಕೊಳ್ಳಲು ನೆರವಾಗುತ್ತದೆ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಸಮಯ ಹಂಚಿಕೊಳ್ಳುವುದು, ಚಿಕ್ಕ ಉಪಹಾರ ಅಥವಾ ನಿರ್ವಹಣೆಯ ಮೂಲಕ ಒಟ್ಟು ಕಾಲ ಕಳೆಯುವುದು ಸಂತೋಷದಾಯಕ. ಪೋಷಕರಿಗೆ ಆದರ ತೋರಿಸುವುದು, ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು ಇಂದಿನ ವಿಶೇಷ ಕಾರ್ಯವಾಗಬಹುದು. ಸಹೋದರ ಸಹೋದರಿಯೊಂದಿಗೆ ಗಂಭೀರ ಚರ್ಚೆಗಳಲ್ಲಿ ಸಮತೋಲನ ಮತ್ತು ಶ್ರದ್ಧೆ ಇರಲಿ. ವೀಕ್ಷಕರೇ, ನೀವು ಇಂದಿನ ಶನಿವಾರ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ಶನಿಗೆ ಅರ್ಪಣೆ,
ಧ್ಯಾನ ಮತ್ತು ಜಪದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುವುದು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಶನಿಗೆ ಅರ್ಪಣೆಯಾಗಿ ಕಪ್ಪು ಬಟ್ಟೆ, ಎಳ್ಳು, ತೈಲ ಅಥವಾ ಆಹಾರದ ದಾನ ಮಾಡಿದರೆ ಶನಿವಾರದ ದೋಷ ಶಮನವಾಗುತ್ತದೆ. ನಿರ್ಗತಿಕರಿಗೆ ಸಹಾಯ ಮಾಡಿದರೆ ಧನ್ಯತೆ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಮಿಥುನರ ಚುರುಕುತನ, ಬುದ್ಧಿಮತ್ತೆ ಮತ್ತು ಸಂವಹನ ಶಕ್ತಿಯ ಪ್ರತೀಕ. ಹೊಸ ಆಲೋಚನೆಗಳಿಗೆ, ಸಂವಾದಗಳಿಗೆ ಈ ಸಂಖ್ಯೆ ಸಹಾಯಕವಾಗಲಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಸಮತೋಲನ ಹಾಗೂ ತಾಜಾ ಶಕ್ತಿ ನೀಡುತ್ತದೆ. ಈ ಬಣ್ಣದ ಉಡುಪು ಅಥವಾ ವಾತಾವರಣದಲ್ಲಿ ತಂಗುವುದು ಇಂದಿನ ದಿನಕ್ಕೆ ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಪ್ರಮುಖ ತೀರ್ಮಾನ, ವ್ಯಾಪಾರ ವಹಿವಾಟು ಅಥವಾ ಕುಟುಂಬ ಚರ್ಚೆಗಳು ಯಶಸ್ವಿಯಾಗಬಹುದು. ನಿಮ್ಮ ಚಿಂತನೆಯ ಸ್ಪಷ್ಟತೆ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ಸ್ಥಿರತೆ ಮತ್ತು ಆಂತರಿಕ ಶಕ್ತಿಯನ್ನು ಕಾಪಾಡಿಕೊಳ್ಳಬೇಕಾದ ದಿನವಾಗಿದೆ. ನಿಮ್ಮ ನೈಸರ್ಗಿಕ ಹೃದಯ ಸ್ಪರ್ಶಿ ಸ್ವಭಾವ ಇಂದು ಕೆಲವು ಸೂಕ್ಷ್ಮ ಸಂಬಂಧಗಳಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಶನಿ ಗ್ರಹನ ಪ್ರಭಾವದಿಂದ ಕೆಲವು ಆಂತರಿಕ ಮೌನ ಅಥವಾ ಆತ್ಮಪರಿಶೀಲನೆಯ ಭಾವನೆ ಪ್ರಬಲವಾಗಬಹುದು. ಹಳೆಯ ನೆನಪುಗಳು, ನಿರ್ಣಯಗಳು, ಕುಟುಂಬದೊಂದಿಗೆ ಕಳೆಯಲಾದ ಸಮಯದ ಕುರಿತ ಚಿಂತನೆಗಳು ಇಂದು ಮನಸ್ಸನ್ನು ಆವರಿಸಬಹುದು. ಆದರೆ ಈ ಎಲ್ಲವೂ ನಿಮ್ಮ ಆತ್ಮಬಲವನ್ನು ವೃದ್ಧಿಸಬೇಕೇ ಹೊರತು ಕುಗ್ಗಿಸಬಾರದು. ಧೈರ್ಯದಿಂದ ಮುಂದುವರಿಯುವುದು ಮುಖ್ಯ. ಇಂದು ಕೆಲಸಗಳಲ್ಲಿ ಸೃಜನಶೀಲತೆ ಹಾಗೂ ಶಾಂತ ಮನಸ್ಥಿತಿಯಿಂದ ಉತ್ಕೃಷ್ಟ ಫಲ ಸಿಕ್ಕಬಹುದಾದ ದಿನ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರಿಗೆ ನೀವು ಸ್ಪಷ್ಟವಾಗಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಯಮ ಪಾಲನೆ, ಜವಾಬ್ದಾರಿ ಹಾಗೂ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ. ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗಮನಿಸಿ ಮೆಚ್ಚುಗೆ ನೀಡಬಹುದು. ಕೆಲವು ಕಟಕ ರಾಶಿಯವರು ಇಂದು ಹೊಸ ತಂಡದೊಂದಿಗೆ ಕಾರ್ಯನಿರ್ವಹಿಸಬೇಕಾದ ಪರಿಸ್ಥಿತಿಗೆ ಬರುತ್ತಾರೆ. ಸಹಕಾರ ಮತ್ತು ಶ್ರವಣ ಶಕ್ತಿ ಇಲ್ಲಿ ಮುಖ್ಯ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಪ್ರಮುಖ ಮಾಹಿತಿಗಳ ಸಂಗ್ರಹ, ಅರ್ಜಿ ಸಲ್ಲಿಕೆ ಅಥವಾ ತೀರ್ಮಾನವನ್ನು ಇನ್ನೂ ವಿಶ್ಲೇಷಣೆ ಮಾಡುವ ದಿನ. ತಕ್ಷಣದ ಬದಲಾವಣೆಗಳಿಗೆ ಸಹಜ ವಿರಾಮವಿದೆ. ವ್ಯಾಪಾರಸ್ಥರಿಗೆ ಇಂದು ಭದ್ರತೆಗೆ ಹೆಚ್ಚು ಒತ್ತವಾಗುವ ದಿನ. ಹಳೆಯ ಬಾಕಿ ಬಿಲ್ ವಸೂಲಿ, ಗ್ರಾಹಕರ ಭರವಸೆ ಕಟ್ಟುವ ಸಂಬಂಧಿತ ಕೆಲಸಗಳಿಗೆ ಇದು ಸೂಕ್ತ ಸಮಯ. ಹೊಸ ಒಪ್ಪಂದಗಳಿಗೆ ಸಂಬಂಧಿಸಿದ ದಸ್ತಾವೇಜುಗಳ ಪರಿಶೀಲನೆ ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಹಣಕಾಸಿನಲ್ಲಿ ನಿಷ್ಠುರ ಯೋಜನೆಯ ಅಗತ್ಯವಿದೆ. ಅನಿರೀಕ್ಷಿತ ಖರ್ಚುಗಳು ಮನೆ, ಮಕ್ಕಳು ಅಥವಾ ಕುಟುಂಬದ ಬದಲಾವಣೆಗೆ ಸಂಬಂಧಪಟ್ಟಿರಬಹುದು. ಆದ್ದರಿಂದ ಮಿತವ್ಯಯ ಅತ್ಯಂತ ಅಗತ್ಯ. ಹಳೆಯ ಬಂಡವಾಳ ಹೂಡಿಕೆಗಳು ಫಲ ನೀಡಬಹುದು, ಆದರೆ ಹೊಸ ಹೂಡಿಕೆಗಳಿಗೆ ಇಂದು ಕಾಲ ಅನುಕೂಲವಲ್ಲ. ಸಾಲದ ವ್ಯವಹಾರಗಳು ಅಥವಾ ಖರೀದಿಗಳ ಕುರಿತು ಈ ದಿನ ಎಚ್ಚರಿಕೆ ವಹಿಸಬೇಕು. ಕುಟುಂಬದ ಒತ್ತಡದ ಅಗತ್ಯಗಳ ನೆರವಿಗೆ ಹಣ ಖರ್ಚಾಗಬಹುದೆಂದು ಯೋಚಿಸಿ ಹೊರಟರೆ ಧೈರ್ಯದ ಜೊತೆ ನಿಯಂತ್ರಣ ಸಹ ಪಾಲಿಸಬೇಕು. ಹಿರಿಯರ ಸಲಹೆಯ ಮೇಲೆ ಹಣಕಾಸು ನಿರ್ಧಾರ ಕೈಗೊಳ್ಳುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ತೂಕ ಪಾಲನೆಯಿಂದಾಗಿ ಉಂಟಾಗುವ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆ ಅಥವಾ ಹೊಟ್ಟೆಗೂಸುಂಟೆ ಸಮಸ್ಯೆಗಳು ಆಗಬಹುದು. ಇಂದು ಪಚಕ ಶಕ್ತಿಗೆ ಲಘು ಆಹಾರ, ಹೆಚ್ಚಿನ ನೀರು ಸೇವನೆ ಮುಖ್ಯ. ಮನಸ್ಸಿನಲ್ಲಿ ಅಲ್ಪ ನೋವು, ಆತಂಕ ಅಥವಾ ನಿಶ್ಚಲತೆಯು ಕಂಡುಬರುವ ಸಾಧ್ಯತೆ ಇದೆ. ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನದಿಂದ ಮನಸ್ಸಿನಲ್ಲಿ ಶಾಂತತೆ ತರಬಹುದು. ಅನಾವಶ್ಯಕ ಮೌಲಿಕ ಚರ್ಚೆಗಳು ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದ್ದು ಇಂದು ಎಚ್ಚರಿಕೆ ಅಗತ್ಯ. ರಾತ್ರಿ ಸಮಯದಲ್ಲಿ ಹೆಚ್ಚು ಬಡಿತದ ಚಟುವಟಿಕೆಗಳಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಸಂಬಂಧಗಳ ಪೂರಕತೆಯು ನಿಮ್ಮ ಮಾತು, ನಡವಳಿಕೆ ಮತ್ತು ಆಪ್ತತೆಯ ಮೇಲೆ ಆಧಾರಿತವಾಗಿರುತ್ತದೆ. ಪತ್ನಿ ಪತಿಯೊಂದಿಗೆ ಮನಸ್ಸು ತೆರೆದ ಸಂವಾದ, ಬಾಳಿನ ಕೆಲವು ಮಹತ್ವದ ನಿರ್ಧಾರಗಳ ಬಗ್ಗೆ ಚರ್ಚೆಗಳು ನಡೆಯಬಹುದಾದ ದಿನ. ಇಂದು ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಮಾತು ಕೇಳುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಲಿದೆ. ಕುಟುಂಬದಲ್ಲಿ ಮಹಿಳೆಯರ ಅಭಿಪ್ರಾಯ, ಅಭಿಮತಕ್ಕೆ ಗೌರವ ನೀಡಿ. ಸಂಬಂಧದಲ್ಲಿ ಸ್ವಲ್ಪ ಗೊಂದಲದ ಪರಿಸ್ಥಿತಿ ಇದ್ದರೆ ತಾತ್ಕಾಲಿಕವಾಗಿ ಸಮಾಧಾನದಿಂದ ನಿರ್ವಹಿಸಿ. ಭಾವನಾತ್ಮಕ ಪ್ರತಿಕ್ರಿಯೆಗಿಂತ ಬುದ್ಧಿವಾದ ಮುಖ್ಯ. ವೀಕ್ಷಕರೇ, ನೀವು ಇಂದು ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಶನಿಗೆ ಸಂಬಂಧಿಸಿದ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗುವುದು ಶ್ರೇಷ್ಠ. ಶನಿ ಜಯಂತಿಯ ಪ್ರಭಾವದಿಂದ ಧ್ಯಾನ, ಶ್ಲೋಕ ಪಠಣ ಮತ್ತು ದಾನ ಮಹತ್ವದ್ದಾಗಿದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ
ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ಹಾಕಿ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಕೂಲಿಕಾರರಿಗೆ ಅಕ್ಕಿ ಅಥವಾ ಎಳ್ಳು ತಿನಿಸು ದಾನ ಮಾಡಿ. ಶನಿಗೆ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸಿ. ಈ ಮೂಲಕ ಮನಸ್ಸಿನ ಗೊಂದಲ ನಿವಾರಣೆಯಾಗಬಹುದು. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಶನಿಗ್ರಹನ ಧೈರ್ಯ, ಶಿಸ್ತಿನ ಪ್ರತೀಕವಾಗಿದೆ. ನಿಮ್ಮ ಯೋಜನೆಗಳಿಗೆ ಭದ್ರತೆ ಹಾಗೂ ನೆಲೆಯು ಈ ಸಂಖ್ಯೆಯ ಶಕ್ತಿಯಿಂದ ದೊರೆಯಬಹುದು. ಅದೃಷ್ಟದ ಬಣ್ಣ ಬೆಳ್ಳಿಯ ಬಣ್ಣ ಅಥವಾ ನೇರ ನೀಲಿ. ಇದು ಮನಸ್ಸಿಗೆ ಶಾಂತಿ, ದೃಢತೆ ಹಾಗೂ ಶುದ್ಧತೆಯ ಸಂಕೇತವಾಗಿದೆ. ಈ ಬಣ್ಣವನ್ನು ಧರಿಸುವುದು ಶುಭ ಕಾರ್ಯಗಳ ಆರಂಭಕ್ಕೆ ಸಹಾಯಕ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಭಾವನಾತ್ಮಕ ಶಾಂತಿ, ಕೌಟುಂಬಿಕ ನಿರ್ಧಾರಗಳು ಅಥವಾ ಜೋಪಾನಕ್ಕೆ ಸಂಬಂಧಿಸಿದ ಕಾರ್ಯಗಳು ಸಫಲವಾಗಬಹುದು. ದೇವತಾ ಆರಾಧನೆ ಕೂಡ ಫಲಕಾರಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ, ಧೈರ್ಯ ಮತ್ತು ಪ್ರಭಾವಶಾಲಿತನದ ಮೂಲಕ ಎಲ್ಲಾ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರಬಹುದು. ನಿಮ್ಮ ವ್ಯಕ್ತಿತ್ವದಲ್ಲಿ ಇಂದು ಗಂಭೀರತೆ, ಧೈರ್ಯ ಮತ್ತು ಸ್ಪಷ್ಟತೆ ಕಾಣಿಸಬಹುದು. ಕೆಲವರಿಗೆ ಪ್ರೇರಣಾದಾಯಕ ವ್ಯಕ್ತಿತ್ವದಿಂದ ಸುತ್ತಲಿನವರ ಮೆಚ್ಚುಗೆಗೆ ಪಾತ್ರರಾಗುವ ಅವಕಾಶವಿದೆ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ನಿಮ್ಮ ಒಳಜಗತ್ತಿನಲ್ಲಿ ಆತ್ಮವಿಮರ್ಶೆ ಅಥವಾ ಕರ್ತವ್ಯ ಪಾಲನೆಯ ಬಗ್ಗೆ ಚಿಂತನೆ ಹುಟ್ಟಬಹುದು. ಇದು ಧ್ಯಾನ, ವೈಚಾರಿಕತೆ ಮತ್ತು ಆದರ್ಶಗಳಿಗೆ ನೂರಿದೆ. ಹಳೆಯ ನಿರ್ಧಾರಗಳನ್ನು ಪುನರ್ವಿಮರ್ಶೆ ಮಾಡುವ, ಭವಿಷ್ಯದ ಗುರಿಗಳಿಗೆ ಸಾಫ್ಟ್ ಪ್ಲಾನ್ ರೂಪಿಸುವ, ಹಿರಿಯರ ಸಲಹೆ ಆಲಿಸುವ ದಿನವಿದು. ತೀರ್ಮಾನಗಳ ವಿಷಯದಲ್ಲಿ ಧೈರ್ಯವಿದ್ದರೂ ಜವಾಬ್ದಾರಿಯುತ ನಡೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಸ್ಪಷ್ಟ ನಾಯಕತ್ವ ಮತ್ತು ಜವಾಬ್ದಾರಿತ್ವದಿಂದ ಮೇಲಧಿಕಾರಿಗಳ ಮೆಚ್ಚುಗೆ ಗೆಲ್ಲುವ ಸಾಧ್ಯತೆ ಇದೆ. ನಿಮ್ಮ ಪ್ರಸ್ತುತ ಕಾರ್ಯಪದ್ಧತಿಯಲ್ಲಿಯೇ ಪ್ರಗತಿ ಕಂಡುಬರುವ ದಿನವಿದು. ಹಿರಿಯ ಅಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಿ ಹೊಸ ಜವಾಬ್ದಾರಿಗಳನ್ನು ನೀಡಬಹುದು. ಇದನ್ನು ಒಳ್ಳೆಯ ಅವಕಾಶವೆಂದು ಪರಿಗಣಿಸಿ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದು ಸ್ಪಷ್ಟ ಸಂದರ್ಶನ ಅಥವಾ ಸಂಪರ್ಕ ಸಾಧ್ಯ. ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ಪ್ರಾಮಾಣಿಕತೆ, ಸ್ಪಷ್ಟತೆ ಮತ್ತು ನಿರ್ಧಾರಗಳಲ್ಲಿ ಗಂಭೀರತೆ ಬಹುಮುಖ್ಯ. ಹಣದ ಲೆಕ್ಕಪತ್ರ ಪರಿಶೀಲನೆ, ನಿರ್ವಹಣಾ ಕ್ರಮಗಳನ್ನು ಬದಲಾಯಿಸುವ ಯೋಚನೆಗಳು ಉತ್ತಮ ಫಲಿತಾಂಶ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಆಳವಲ್ಲದ ಆದರೆ ಪರಿಣಾಮಕಾರಿ ನಿರ್ಧಾರಗಳ ಸಮಯ. ಕೆಲವು ಅಲ್ಪ ಪ್ರಮಾಣದ ಖರ್ಚುಗಳು ಎದುರಾಗಬಹುದು, ಮುಖ್ಯವಾಗಿ ವಿದ್ಯುತ್ ಉಪಕರಣ, ವಾಹನದ ತುರ್ತು ತಪಾಸಣೆ ಅಥವಾ ಮನೆಯ ಸೂಕ್ಷ್ಮ ತೊಂದರೆಗಳ ನಿವಾರಣೆಗೆ ಸಂಬಂಧಿಸಿದಂತೆ. ಹಳೆಯ ಹೂಡಿಕೆಗಳು ಲಾಭ ತರಬಹುದಾದ ಸೂಚನೆಗಳಿವೆ, ಆದರೆ ಹೊಸ ಹೂಡಿಕೆಗೆ ಈ ದಿನ ಅವಕಾಶ ನೀಡದೇ ಇರಲಿ. ಸಾಲ, ಉಡುಪು ಅಥವಾ ಕ್ರೆಡಿಟ್ ಕಾರ್ಡ್ ಖರ್ಚುಗಳನ್ನು ನಿಯಂತ್ರಿಸುವುದು ಒಳಿತು. ಹಿರಿಯರ ಮಾರ್ಗದರ್ಶನದಲ್ಲಿ ಹಣಕಾಸು ನಿರ್ವಹಣೆ ಉತ್ತಮ. ಶನಿಗ್ರಹನ ಪ್ರಭಾವದಿಂದಾಗಿ ಖರ್ಚಿನಲ್ಲಿ ನಿಯಂತ್ರಣ ಹಾಗೂ ವಿವೇಕ ಅಗತ್ಯ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮತೋಲನದ ಸ್ಥಿತಿ ಇರಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ಒತ್ತಡದಿಂದಾಗಿ ಮಸ್ತಿಷ್ಕ ದಣಿವು, ಮೂರ್ಛೆ, ಮಠದ ನೋವು ಮತ್ತು ಎದೆ ಒತ್ತಡ ಅನುಭವವಾಗಬಹುದು. ಬಹಳ ಹೊತ್ತು ಕಂಪ್ಯೂಟರ್ ಬಳಕೆ, ಎಚ್ಚರಿಕೆಯಾಗದ ಆಹಾರ ಸೇವನೆ ಇತ್ಯಾದಿ ದೂರವಿರಲಿ. ಶನಿವಾರದ ಶನಿಗ್ರಹನ ಪ್ರಭಾವದಿಂದಾಗಿ ಕೆಲವರು ನಿರಾಸೆ ಅಥವಾ ನಿರ್ಲಕ್ಷ್ಯ ಭಾವಕ್ಕೆ ಒಳಗಾಗಬಹುದು. ಯೋಗ, ಧ್ಯಾನ ಮತ್ತು ನಿತ್ಯ ಪೂಜೆಗಳಿಂದ ಆತ್ಮಶಕ್ತಿ ಪುನರ್ಸ್ಥಾಪನೆ ಸಾಧ್ಯ. ಆಹಾರ ನಿಯಮ, ಹೊತ್ತಿಗೆ ನಿದ್ರೆ, ದೇಹಕ್ಕೆ ವಿಶ್ರಾಂತಿ ನೀಡುವುದು ಈ ದಿನ ಅತ್ಯವಶ್ಯಕ. ಎಣ್ಣೆ ಮಸಾಜ್ ಅಥವಾ ಗರ್ಭ ಸಂಸ್ಕಾರ ಪದ್ಧತಿಯ ಔಷಧೀಯ ಸ್ನಾನ ಸಹ ಆರೋಗ್ಯವರ್ಧಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ವ್ಯವಹಾರಗಳಲ್ಲಿ ಸ್ಪಷ್ಟ ಚಿಂತನೆ, ಗೌರವಪೂರ್ಣ ಸಂವಹನ ಮತ್ತು ಸಮಾಧಾನಕಾರಿ ನಡವಳಿಕೆಯಿಂದ ಉತ್ತಮ ಸಮವಾಯ ಸಾಧ್ಯ. ಸಂಗಾತಿಯೊಂದಿಗೆ ಉಂಟಾಗುವ ಗಂಭೀರ ಚರ್ಚೆಗಳಲ್ಲಿ ಸಹಾನುಭೂತಿ ಹಾಗೂ ಸಹಕಾರ ಅಗತ್ಯ. ವಿವಾಹಿತರಿಗೆ ದಿನದ 2 ಭಾಗಗಳಲ್ಲಿ ಭಿನ್ನ ಸ್ವಭಾವದ ಘಟನೆಗಳು ಸಂಭವಿಸಬಹುದು. ಬೆಳಿಗ್ಗೆ ಕೆಲವು ಮನಸ್ತಾಪದ ಸೂಚನೆಗಳಿದ್ದರೂ ಸಂಜೆ ಸಮಯದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯಿಂದ ಸಮಾಧಾನ ಸಾಧ್ಯ. ಮಕ್ಕಳ ವಿಚಾರದಲ್ಲಿ ತಾತ್ವಿಕ ಅಥವಾ ಭವಿಷ್ಯದ ಕುರಿತ ಚರ್ಚೆ ನಡೆಯಬಹುದು. ಹಿರಿಯರ ಆಶೀರ್ವಾದ ಹಾಗೂ ಪೋಷಣೆಯ ಪ್ರಾಮುಖ್ಯತೆ ಇರುತ್ತದೆ. ಕುಟುಂಬದ ಸೌಹಾರ್ದತೆಗೆ ನೀವು ಪ್ರಮುಖ ಕಾರಣವಾಗಬಹುದು. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹನ ಪ್ರಭಾವದಿಂದಾಗಿ ಇಂದು ಶನಿಗೆ ವಿಶೇಷ ಪೂಜೆ, ದಾನ, ಜಪಗಳಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ನಿಮ್ಮ ಆಂತರಿಕ ಒತ್ತಡ, ನಿರ್ಧಾರ ಭಾರ ಇತ್ಯಾದಿಗಳನ್ನು ಶಮನಗೊಳಿಸಲು ಇದು ಸೂಕ್ತ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ
ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ವರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಬಟ್ಟೆ, ಎಳ್ಳಿನ ಎಣ್ಣೆ ಅಥವಾ ನವಧಾನ್ಯಗಳ ದಾನ ಮಾಡಿದರೆ ಶುಭ ಫಲ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ನಾಯಕತ್ವ, ಪ್ರಭಾವ ಮತ್ತು ಹೊಸ ಆರಂಭಗಳ ಸಂಕೇತ. ಈ ಸಂಖ್ಯೆಯ ಶಕ್ತಿ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸಲಿದೆ. ಅದೃಷ್ಟದ ಬಣ್ಣ ಗೋಲ್ಡನ್ ಯೆಲ್ಲೋ, ಹೊಳೆ ಬಂಗಾರದ ಹಳದಿ. ಈ ಬಣ್ಣ ಶಕ್ತಿಯ, ಸ್ಫೂರ್ತಿಯ ಹಾಗೂ ಆತ್ಮವಿಶ್ವಾಸದ ಸೂಚಕ. ಬಣ್ಣದ ಉಡುಗೆ ಅಥವಾ ಆಯ್ಕೆ ಈ ದಿನ ನಿಮಗೆ ಹೆಚ್ಚಿದ ಧೈರ್ಯ ನೀಡಬಹುದು. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಪ್ರಾರ್ಥನೆ, ವಾಣಿಜ್ಯ ಚಟುವಟಿಕೆ ಅಥವಾ ಕುಟುಂಬ ನಿರ್ಧಾರಗಳು ಉತ್ತಮ ಫಲ ನೀಡಲಿವೆ. ಈ ಸಮಯದಲ್ಲಿ ಮನಸ್ಸು ಚುರುಕಾಗಿ ಕೆಲಸಮಯವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ವಿಶ್ಲೇಷಣಾ ಶಕ್ತಿ, ಸರಳತೆ ಹಾಗೂ ಗಂಭೀರತೆಯಿಂದ ತಮ್ಮ ದಿನಚರ್ಯೆಯನ್ನು ರೂಪಿಸಬಹುದಾದ ದಿನ. ನಿಮ್ಮ ಸ್ವಾಭಾವಿಕ ಗುಣವಾದ ಶಿಸ್ತು, ವಿವೇಕ ಮತ್ತು ಕಾರ್ಯಪಟುತೆಯಿಂದ ಇಂದಿನ ದಿನದಲ್ಲಿ ನಿಮಗೆ ಹಲವಾರು ಫಲಪ್ರದ ಅವಕಾಶಗಳು ಸಿಗಬಹುದು. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಇಂದು ಆತ್ಮವಿಶ್ಲೇಷಣೆ, ವೈಯಕ್ತಿಕ ಕಳಕಳಿ ಹಾಗೂ ಜೀವನದ ದಾರಿ ಕುರಿತು ಗಂಭೀರ ಚಿಂತನೆಗಳು ಬೆಳೆಯಬಹುದು. ಆದರೆ ಈ ಚಿಂತನೆಗಳು ನಿಮ್ಮ ದೃಷ್ಟಿಕೋನ ಸ್ಪಷ್ಟಗೊಳಿಸಿ ಮುಂದಿನ ದಿಕ್ಕು ನಿರ್ಧರಿಸಲು ಸಹಕಾರಿಯಾಗುತ್ತವೆ. ಇಂದು ದಿನವನ್ನು ತಾಳ್ಮೆ, ಶ್ರದ್ಧೆ ಮತ್ತು ನಿರ್ಣಯ ಶಕ್ತಿಯೊಂದಿಗೆ ರೂಪಿಸಿದರೆ ಯಶಸ್ಸು ಖಚಿತ. ಹೊಸ ಯೋಜನೆಗಳಿಗೆ ಯೋಜನಾ ಹಂತವಿರಲಿ, ಆದರೆ ಯಾವುದೇ ತೀರ್ಮಾನಕ್ಕೆ ತಾಳ್ಮೆಯಿಂದ ಮುನ್ನಡೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಶಿಸ್ತಿನ ಪಾಲನೆ, ಲೆಕ್ಕಪಾತ್ರತೆ ಮತ್ತು ನಿಖರ ಕಾರ್ಯವಿಧಾನಕ್ಕೆ ನೀವು ಹೆಸರುವಾಸಿಯಾಗಿರುವುದರಿಂದ ಈ ಗುಣಗಳನ್ನು ಇಂದು ಉತ್ತಮವಾಗಿ ಪ್ರದರ್ಶಿಸಬಹುದಾದ ದಿನ. ಮೇಲಧಿಕಾರಿಗಳ ಮೆಚ್ಚುಗೆ ದೊರಕುವ ಸಾಧ್ಯತೆ ಇದೆ. ಕೆಲವರಿಗೆ ಕರ್ತವ್ಯದಲ್ಲಿ ಹೊಸ ಹೊಣೆಗಾರಿಕೆ ಅಥವಾ ವಿಶೇಷ ಕಾರ್ಯದ ನಿರ್ವಹಣೆ ಸಾಧ್ಯ. ಕಡಿವಾಣ ಸಡಿಲವಿಲ್ಲ, ಆದರೆ ನಿಮ್ಮ ಸಮರ್ಥತೆ ತೋರುವ ಅವಕಾಶ ಇದಾಗಿದೆ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಕೆಲವು ಇಂಟರ್ವ್ಯೂಗಳನ್ನು ಎದುರಿಸುವ ಅವಕಾಶವಿದೆ. ತಂತ್ರಜ್ಞಾನ, ಭಾಷಾಶುದ್ಧಿ ಹಾಗೂ ಲೆಕ್ಕಪತ್ರ ಜ್ಞಾನದ ತೀಕ್ಷ್ಣತೆಯೇ ಸ್ಪರ್ಧೆಯಲ್ಲಿ ಯಶಸ್ಸನ್ನು ತೀರ್ಮಾನಿಸುತ್ತದೆ. ವ್ಯಾಪಾರಸ್ಥರು ತಮ್ಮ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭ ಗಳಿಸುವ ಸಾಧ್ಯತೆ ಇದೆ, ಆದರೆ ಎಲ್ಲ ಲೆಕ್ಕಪತ್ರ, ಬಾಕಿ ಹಣಕಾಸು ಅಂಶಗಳ ಪರಿಶೀಲನೆ ಮತ್ತು ನಿಖರ ದಾಖಲೆ ನಡೆಸುವುದು ಅವಶ್ಯ. ಹೊಸ ಪಾಲುದಾರಿಕೆ ಬಗ್ಗೆ ತೀರ್ಮಾನ ಮೊದಲು ಸಂಪೂರ್ಣ ಪರಿಶೀಲನೆ ಮಾಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜವಾಬ್ದಾರಿತ್ವ ಹಾಗೂ ಖರ್ಚುಗಳ ಬಗ್ಗೆ ವಿಶ್ಲೇಷಣಾತ್ಮಕ ದೃಷ್ಟಿಕೋನ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು, ಮನೆ ಮರುಸಜ್ಜೆ, ಕುಟುಂಬದ ಆರೋಗ್ಯ ಅಥವಾ ಶಿಕ್ಷಣ ವ್ಯಯ ಸಂಭವಿಸಬಹುದು. ಹಳೆಯ ಹೂಡಿಕೆಗಳಿಂದ ಕೆಲವು ಲಾಭದ ಸೂಚನೆಗಳಿದ್ದರೂ ಇಂದು ಹೊಸ ಹೂಡಿಕೆಗೆ ಕಾಲ ಹಾಕುವುದು ಒಳ್ಳೆಯದೇ ಅಲ್ಲ. ಸಾಲ ಅಥವಾ ಖರ್ಚಿನ ನಿರ್ಧಾರಗಳಲ್ಲಿ ಮುಂಜಾಗ್ರತೆ ಅಗತ್ಯ. ಗ್ರಹಸ್ಥಿತಿಯಿಂದ ಲಾಭದ ಅವಕಾಶಗಳು ಖಾತರಿಯಾಗಿರುವುದಿಲ್ಲ, ಆದರೆ ಕಡಿಮೆ ಲಾಭವು ಸುಸ್ಥಿರತೆಯ ಸಂಕೇತವಾಗಬಹುದು. ಹಿರಿಯರ ಮಾರ್ಗದರ್ಶನ ಹಾಗೂ ಕುಟುಂಬದ ನಿರ್ವಹಣೆಯಲ್ಲಿ ಸಂಯಮವಿರುವ ಹಣಕಾಸು ತಂತ್ರ ಪಾಲಿಸಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಶಕ್ತಿಯ ಮಟ್ಟ ಇಳಿಮುಖವಾಗಿರುವ ಸೂಚನೆಗಳಿವೆ. ಬೊಜ್ಜು, ಹೊಟ್ಟೆಗಟ್ಟಿತನ, ಜೀರ್ಣಕ್ರಿಯೆ ಹಾಗೂ ಚರ್ಮ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಆಹಾರ ನಿಯಮ ತಪ್ಪದಂತೆ ಪಾಲಿಸಬೇಕು. ಬಿಸಿಲಿನಲ್ಲಿ ಹೆಚ್ಚು ಕಾಲ ಇರುವುದು, ಅಹಿತಕರ ಆಹಾರ ಸೇವನೆ ಹಾಗೂ ಕುಳಿತ ಕೆಲಸದ ಜೊತೆಗೆ ವ್ಯಾಯಾಮದ ಕೊರತೆ ಇವು ಆರೋಗ್ಯ ಹಾನಿಗೆ ಕಾರಣವಾಗಬಹುದು. ಇಂದು ತೈಲ ಮಸಾಜ್, ಯೋಗ ಅಥವಾ ಹಸಿರು ಆಹಾರ ಸೇವನೆಯಿಂದ ಆರೋಗ್ಯ ಸುಧಾರಣೆ ಸಾಧ್ಯ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಮಾನಸಿಕ ಅಶಾಂತಿ ಅಥವಾ ನಿರುದ್ಯೋಗದ ಭಾವನೆ ಉಂಟಾಗಬಹುದು. ಆದರೆ ನೀವು ನಿಯಮಿತ ಧ್ಯಾನ ಹಾಗೂ ಶನಿಗೆ ಪೂಜಾ ಕ್ರಿಯೆಗಳಲ್ಲಿ ತೊಡಗಿದರೆ ಈ ಪ್ರಭಾವವನ್ನು ಶಮನಗೊಳಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಶಾಂತಿಪೂರ್ಣ ಸಂವಾದದ ಅಗತ್ಯವಿದೆ. ಹಿರಿಯರೊಂದಿಗೆ ಚರ್ಚೆಗಳಲ್ಲಿ ಗೌರವ ಹಾಗೂ ಕೃತಜ್ಞತೆ ಪ್ರದರ್ಶಿಸುವುದು ಒಳಿತು. ಸಂಗಾತಿಯೊಂದಿಗೆ ಭಾವನಾತ್ಮಕ ಸಮರ್ಪಣೆಯಿಂದ ಸಮಯ ಕಳೆಯುವುದು ಸಂಬಂಧವನ್ನು ಬಲಪಡಿಸಲಿದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಚಿಕ್ಕ ಮಾತಿನ ಅಸಮಜ್ಞತೆ ಉಂಟಾಗಬಹುದಾದ ದಿನ, ಆದರೆ ಸಹಾನುಭೂತಿ, ಶ್ರದ್ಧೆ ಮತ್ತು ಸ್ಪಷ್ಟತೆಯಿಂದ ಇವು ನಿವಾರಣೆಯಾಗುತ್ತವೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು, ಅವರಿಗೆ ಪ್ರೋತ್ಸಾಹ ನೀಡುವುದು ಮನಸ್ಸಿಗೆ ಸಂತೋಷ ತರಬಹುದು. ಕುಟುಂಬದ ಸದಸ್ಯರೊಂದಿಗಿನ ಸಹಕಾರ ಮತ್ತು ಮನಸ್ಸು ಮಡಚಿದ ವರ್ತನೆ ಇವತ್ತು ಹೆಚ್ಚು ಅಗತ್ಯ. ವೀಕ್ಷಕರೇ, ನೀವು ಈ ಶನಿವಾರ ಶನಿಗ್ರಹನ ಪ್ರಭಾವದಿಂದ ಉದ್ಭವಿಸಬಹುದಾದ ಅಶಕ್ತತೆಯ ಭಾವನೆಯನ್ನು ಶಮನಗೊಳಿಸಲು ಆಧ್ಯಾತ್ಮದ ಆಶ್ರಯ ಪಡೆಯುವುದು ಅತ್ಯುತ್ತಮ. ಶನಿಗೆ ಜಪ, ದಾನ
ಹಾಗೂ ಪವಿತ್ರ ಜಲಸ್ನಾನ ಇವು ಮನಸ್ಸಿಗೆ ಶಾಂತಿ ತರುತ್ತವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 54 ಬಾರಿ ಜಪಿಸುವುದು ಶ್ರೇಷ್ಠ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಹಿರಿಯ ಕೂಲಿಕಾರರಿಗೆ ಅಥವಾ ಅಶಕ್ತರಿಗೆ ಆಹಾರ, ಬಟ್ಟೆ ಅಥವಾ ಎಳ್ಳು ದಾನ ಮಾಡುವುದರಿಂದ ನಿಮ್ಮ ಕರ್ತವ್ಯ ಪಾಲನೆ ಪೂರ್ತಿಯಾಗುತ್ತದೆ. ಶನಿಗೆ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸುವುದು ಅತ್ಯಂತ ಪವಿತ್ರ ಕಾರ್ಯವಾಗಿರುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ನಿಮ್ಮ ವಿಶ್ಲೇಷಣಾ ಶಕ್ತಿ, ಸಂವಹನ ಸಾಮರ್ಥ್ಯ ಮತ್ತು ನಿರ್ಣಯ ಶಕ್ತಿಗೆ ಸಹಕಾರಿಯಾಗುತ್ತದೆ. ದಿನದ ಕಾರ್ಯಗಳಿಗೆ ಸ್ಪಷ್ಟತೆಗೆ ಇದು ನೆರವಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಜೀವನ ಶಕ್ತಿ, ಸಮತೋಲನ ಮತ್ತು ಸ್ವಚ್ಛತೆಯ ಸಂಕೇತ. ಈ ಬಣ್ಣದ ಉಡುಗೆ ಅಥವಾ ಹಸಿರು ಹೂವಿನ ಬಳಕೆ ಶುಭ ಫಲ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ಕಾರ್ಯಾರಂಭ, ಸಂವಾದ ಮತ್ತು ಪೂಜಾ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ಈ ವೇಳೆಯಲ್ಲಿ ನಿಮ್ಮ ಬುದ್ಧಿಶಕ್ತಿ ಉಚ್ಚ ಸ್ಥಿತಿಯಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ತಕ್ಕಮಟ್ಟಿನ ಸಮತೋಲನ, ಶಾಂತಿ ಹಾಗೂ ಕಲಾತ್ಮಕ ಚಿಂತನೆಯೊಂದಿಗೆ ದಿನವನ್ನು ಪ್ರಾರಂಭಿಸಬಹುದು. ನಿಮ್ಮ ಸಹಜ ಗುಣವಾದ ನ್ಯಾಯಪ್ರಿಯತೆ, ಸೌಮ್ಯತೆ ಹಾಗೂ ಸಹಕಾರ ಇಂದು ಉತ್ತಮ ಸಂಬಂಧಗಳನ್ನು ನಿರ್ಮಾಣ ಮಾಡುವಲ್ಲಿ ಸಹಾಯವಾಗುತ್ತದೆ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಕೆಲವರಲ್ಲಿ ಅಲ್ಪ ಗೊಂದಲ, ಗಂಭೀರತೆಯ ಚಿಂತನೆಗಳು ಮೂಡಬಹುದು. ಆದರೆ ಆತ್ಮ ಸಂಯಮದಿಂದ ಈ ಸ್ಥಿತಿಯನ್ನು ಸಮರ್ಪಕವಾಗಿ ನಿರ್ವಹಿಸಬಹುದು. ಆತ್ಮ ಪರಿಶೀಲನೆ, ಮಾನಸಿಕ ಸಮಾಧಾನಕ್ಕಾಗಿ ಧ್ಯಾನ ಅಥವಾ ಚಿಂತನೆ ಯೋಗ್ಯ. ಹಳೆಯ ಸಂಬಂಧಗಳನ್ನು ಪುನರ್ಸ್ಥಾಪಿಸುವ, ಬಿಕ್ಕಟ್ಟಿನ ನಡುವೆಯೂ ಶಾಂತಿಯ ಸಾಗಣೆ ಮಾಡುವುದು ಇಂದು ಸಾಧ್ಯವಾಗಬಹುದು. ವಿಶೇಷವಾಗಿ ಚಿಂತನಶೀಲ ಸಮಾಲೋಚನೆಗಳು ನಿಮ್ಮನ್ನು ಹೊಸ ತಿರುವಿಗೆ ಕರೆದೊಯ್ಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಬುದ್ಧಿಮತ್ತೆ, ಸಮತೋಲನ ಹಾಗೂ ಸಂವಹನ ಶೈಲಿ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರ ಕಾರ್ಯಕ್ಷೇತ್ರದಲ್ಲಿ ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ಕಂಡುಬರುವುದು. ಮುಖ್ಯವಾಗಿ ನಿಮ್ಮ ಸಹೋದ್ಯೋಗಿಗಳಿಂದ ಸಹಕಾರ ದೊರಕುವ ಮೂಲಕ. ಹಿರಿಯರೊಂದಿಗೆ ಸರಿಯಾದ ಸಂವಾದ, ಪ್ರಸ್ತಾವನೆಗಳ ಸ್ಪಷ್ಟತೆ, ಕಾರ್ಯತಂತ್ರದ ಜಾಣತೆ ನಿಮ್ಮನ್ನು ಮುನ್ನಡೆಸಬಹುದು. ಈ ದಿನ ಅಲ್ಪ ಒತ್ತಡವಿರುವುದಾದರೂ ನಿಮ್ಮ ಶಾಂತ ಮನಸ್ಸು ಮೂಲಕ ಅದನ್ನು ನಿರ್ವಹಿಸಬಹುದು. ಉದ್ಯಮಿಗಳಿಗೆ, ಗ್ರಾಹಕರಿಗೆ ಸೆರೆಹಿಡಿಯುವ ನವೋತ್ಪಾದನೆ ಅಥವಾ ವಿನ್ಯಾಸದ ಯೋಚನೆ ಬಣ್ಣ ಹಿಡಿಯುವ ಸಾಧ್ಯತೆ ಇದೆ. ಹೊಸ ವ್ಯವಹಾರದ ಬಗ್ಗೆ ಚಿಂತನೆ ಮಾಡಬೇಕಾದರೆ ಇಂದು ಮೊದಲ ಹೆಜ್ಜೆ ಇಡಲು ಚಿಂತನೀಯ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿತಿಗತಿಯ ನಿರ್ವಹಣೆ ಬಹುಮುಖ್ಯ. ಇಂದು ನೀವು ಖರ್ಚಿನಲ್ಲಿ ಸಮತೋಲನ ಕಾಯ್ದುಕೊಳ್ಳಬೇಕು. ಸುಖ ಸಾಧನೆ ಮತ್ತು ಅಗತ್ಯದ ನಡುವೆ ವ್ಯತ್ಯಾಸ ತಿಳಿದುಕೊಳ್ಳುವುದು ಮುಖ್ಯ. ಮಾಜಿ ಲಾಭದ ಮೂಲಗಳಿಂದ ಇಂದು ಆದಾಯ ಬರಬಹುದು. ಆದರೆ ಹೊಸ ಹೂಡಿಕೆಗೆ ಈ ದಿನ ಶ್ರೇಷ್ಠ ದಿನವಲ್ಲ. ಹಣವನ್ನು ಉಳಿಸಲು ಪ್ರಯತ್ನಿಸಿ. ಖರ್ಚು ಮಾಡುವ ಮೊದಲು 2 ಸಲ ಯೋಚಿಸಿ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಹಣಕಾಸಿನಲ್ಲಿ ಹೆಚ್ಚಿನ ಜವಾಬ್ದಾರಿತ್ವ ಬೇಡುತ್ತದೆ. ಸಾಲ ಕೊಡುವ ಅಥವಾ ತೆಗೆದುಕೊಳ್ಳುವ ಚಟುವಟಿಕೆಗಳಿಂದ ದೂರವಿರುವುದು ಉತ್ತಮ. ಬಂಡವಾಳ ಹೂಡಿಕೆಗೆ ಹಿರಿಯರ ಸಲಹೆ ಅವಶ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದ ತೂಕದ ಮೇಲೆ ತೀವ್ರ ಒತ್ತಡ ಬೀಳದಂತೆ ನೋಡಿಕೊಳ್ಳಿ. ಹೃದಯ, ಮೂಳೆ ಜಂಟುಗಳು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಎಚ್ಚರಿಕೆ ವಹಿಸಬೇಕು. ಆಹಾರ ಪದ್ಧತಿಯಲ್ಲಿ ತೂಕದ ನಿಯಂತ್ರಣ ಹಾಗೂ ಸಮತೋಲನ ಪಾಲಿಸಬೇಕು. ಮಾನಸಿಕವಾಗಿ ಕೆಲವು ಜನರಿಗೆ ನಿರಾಶೆ ಅಥವಾ ಗೊಂದಲದ ಭಾವನೆ ಎದುರಾಗಬಹುದು. ಇದು ಶನಿಗ್ರಹನ ಪರಿಣಾಮ. ಆದರೆ ಶುದ್ಧ ಮನಸ್ಸು ಹಾಗೂ ಧ್ಯಾನದ ಅಭ್ಯಾಸದಿಂದಾಗಿ ಈ ಸ್ಥಿತಿಯನ್ನು ಕಡಿಮೆ ಮಾಡಬಹುದು. ವಿಶ್ರಾಂತಿ, ನಿದ್ರೆ ಹಾಗೂ ಯೋಗದ ಅಭ್ಯಾಸದಿಂದ ಆರೋಗ್ಯದಲ್ಲಿ ಸ್ಥಿರತೆ ಕಾಣಬಹುದು. ತೈಲ ಮಸಾಜ್ ಅಥವಾ ಕಪ್ಪು ಔಷಧೀಯ ಬಟ್ಟೆಗಳ ಬಳಕೆ ಆರೋಗ್ಯದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ನೀವು ಕುಟುಂಬ ಸಂಬಂಧಗಳಲ್ಲಿ ಸಮತೋಲನ ಸಾಧಿಸುವ ಪ್ರಯತ್ನದಲ್ಲಿರುತ್ತೀರಿ. ಕೆಲವು ಗಂಭೀರ ವಿಚಾರಗಳು ಮನೆಗೊಂದು ಗಂಭೀರತೆ ತರುತ್ತರೂ ಸಹ ನಿಮ್ಮ ಮಾತಿನ ಶಕ್ತಿಯಿಂದ ಸೌಮ್ಯತೆ ಕಾಪಾಡಬಹುದು. ಸಂಗಾತಿಯೊಂದಿಗೆ ಸಮಯ ಕಳೆಯುವ, ಕೆಲವು ಅಪೂರ್ಣ ಮಾತುಕತೆಯನ್ನು ಮುಕ್ತವಾಗಿ ಚರ್ಚಿಸುವ ದಿನವಿದು. ಪ್ರೀತಿ, ನಡವಳಿಕೆ ಮತ್ತು ಸ್ಪಷ್ಟತೆ ಮೂಲಕ ಸಂಬಂಧ ಬಲವಾಗುತ್ತದೆ. ಹಿರಿಯರ ಆಶೀರ್ವಾದ ಪಡೆಯುವುದು, ಮಕ್ಕಳಿಗೆ ಸಹಾಯ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರಕುವುದು. ಮನೆಯ ವಾತಾವರಣದ ಮೇಲೆ ನಿಮ್ಮ ಶಾಂತ ನಡವಳಿಕೆಯಿಂದ ಸಮತೋಲನ ಕಾಯ್ದುಕೊಳ್ಳಬಹುದು. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಆತ್ಮಶಕ್ತಿಯ ಬಳಕೆ ಹಾಗೂ ಶ್ರದ್ಧೆಯ ಆಳವನ್ನು ಅರಿಯುವ ಸಂದರ್ಭ ಉಂಟಾಗುತ್ತದೆ. ಧ್ಯಾನ, ಶನಿಗೆ ಪೂಜೆ ಅಥವಾ ಸಾಮಾಜಿಕ ಸೇವೆಗಳಲ್ಲಿ ತೊಡಗುವುದು ಧನಾತ್ಮಕ ಫಲ ನೀಡಬಹುದು.
ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ ತಾಮ್ರಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಬಡವರಿಗೆ ಅಥವಾ ಕೂಲಿಕಾರರಿಗೆ ಆಹಾರ ಅಥವಾ ಕಪ್ಪು ಬಟ್ಟೆ ದಾನ ಮಾಡುವುದರಿಂದ ಶನಿವಾರದ ಶನಿಗ್ರಹಣ ಶಾಂತಿಗೆ ಕಾರಣವಾಗುತ್ತದೆ. ಶನಿದೇವರ ಸನ್ನಿಧಿಯಲ್ಲಿ ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಶ್ರದ್ಧೆ ಮತ್ತು ಮನಸ್ಸಿನ ಶಾಂತಿಯನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ಪ್ರಾಮಾಣಿಕ ಪ್ರಯತ್ನಗಳು ಯಶಸ್ಸಿಗೆ ಕಾರಣವಾಗಬಹುದು. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ನಿಮ್ಮ ಚಿಂತನೆಗೆ ಆಳತೆ, ಮನಸ್ಸಿಗೆ ಶಾಂತಿ ಮತ್ತು ಸಂವೇದನೆಗೆ ಸಮತೋಲನ ನೀಡುತ್ತದೆ. ಈ ಬಣ್ಣದ ಉಡುಪು ಅಥವಾ ನೆಲದ ಮೇಲೆ ನೀಲಿ ಹೂವುಗಳು ಶುಭ ಸೂಚಕ. ಶುಭ ಸಮಯ ಮಧ್ಯಾಹ್ನ 12:30 ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ನಿವೃತ್ತ ಸಂಬಂಧ ಚರ್ಚೆ, ಧ್ಯಾನ ಅಥವಾ ನಿರ್ಧಾರಗಳು ಹೆಚ್ಚು ಫಲಕಾರಿಯಾಗುತ್ತವೆ. ಮನಸ್ಸು ತೀವ್ರ ಚಿಂತನೆಯಲ್ಲಿ ಇರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರಿಗೆ ಗಂಭೀರ ಚಿಂತನೆ, ಆಂತರಿಕ ದೃಢತೆ ಮತ್ತು ನಿರ್ಧಾರಾತ್ಮಕ ಶಕ್ತಿಯ ದಿನವಾಗಿದೆ. ನಿಮ್ಮ ತೀವ್ರ ಸಂವೇದನೆ ಮತ್ತು ದೃಢ ನಂಬಿಕೆಯು ಇಂದಿನ ಕಾರ್ಯಗಳಲ್ಲಿ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದಾಗಿ ನೀವು ನಿಮ್ಮ ಜೀವನದ ಕೆಲವು ಭಾಗಗಳಲ್ಲಿ ಹೊಸ ದೃಷ್ಟಿಕೋನದಿಂದ ವಿಮರ್ಶಾತ್ಮಕವಾಗಿ ಚಿಂತಿಸಬಹುದು. ಇಂದು ಮುಜುಗರದ ಅಥವಾ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭವೂ ಇರಬಹುದು. ಆದರೆ ನಿಮ್ಮೊಳಗಿನ ದೃಢತೆ ಮತ್ತು ತಾಳ್ಮೆಯು ನಿಮಗೆ ಸಕಾರಾತ್ಮಕ ಫಲ ನೀಡುತ್ತದೆ. ಕೆಲವರಿಗೆ ಹಳೆಯ ಮಿತಿಗಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವ ಅವಕಾಶ ಸಿಗಬಹುದು. ಅದಕ್ಕಾಗಿ ತಾತ್ವಿಕ ಚಿಂತನೆ, ಆತ್ಮಪರಿಶೀಲನೆ, ಧ್ಯಾನ ಇವುಗಳಿಂದ ನಿಮ್ಮ ದಿಕ್ಕು ಸ್ಪಷ್ಟವಾಗುತ್ತದೆ. ಇತ್ತೀಚೆಗೆ ಆಲಸೆಯಿಂದ ವಿಳಂಬವಾದ ಕಾರ್ಯಗಳನ್ನು ಮುಕ್ತಾಯಗೊಳಿಸಲು ಈ ದಿನ ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಗಂಭೀರ ಯೋಜನೆಗಳಲ್ಲಿ ತೊಡಗಿಕೊಳ್ಳುವ ಅವಕಾಶ ಸಿಗಬಹುದು. ಹಿರಿಯ ಅಧಿಕಾರಿಗಳೊಂದಿಗೆ ಮಾತುಕತೆ, ತಂಡದ ನಾಯಕತ್ವ ಅಥವಾ ನಿರ್ಣಯಾತ್ಮಕ ಸಭೆಗಳಲ್ಲಿ ಭಾಗವಹಿಸುವ ಸಂದರ್ಭ ಇದೆ. ಹಿರಿಯರ ಗಮನ ನಿಮ್ಮತ್ತ ಸೆಳೆಯಬಹುದು, ಆದರೆ ಅದನ್ನು ಸದುಪಯೋಗಪಡಿಸಿಕೊಳ್ಳಲು ನಿಯಮಬದ್ಧತೆ ಮತ್ತು ಪರಿಶ್ರಮ ತೋರಿಸಬೇಕು. ಕೆಲವರಿಗೆ ಹೊಸ ಜವಾಬ್ದಾರಿ ಅಥವಾ ವರ್ಗಾವಣೆ ಸಂಬಂಧಿತ ವಿಷಯಗಳಲ್ಲಿ ಸ್ಪಷ್ಟತೆ ಸಿಗಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನ, ವೃತ್ತಿ ಪಠ್ಯ ಪರಿಷ್ಕರಣೆ ಅಥವಾ ಹೊಸ ಸಂಪರ್ಕಗಳ ಮೂಲಕ ಅವಕಾಶಗಳ ಬಗ್ಗೆ ಮಾಹಿತಿ ದೊರೆಯುವ ಸಾಧ್ಯತೆ. ಉದ್ಯಮಿಗಳಿಗೆ ಇದು ಲೆಕ್ಕಪತ್ರದ ಪರಿಶೀಲನೆ, ಕಾನೂನು ಸಂಬಂಧಿತ ದಾಖಲಾತಿಗಳ ನವೀಕರಣ ಅಥವಾ ಕಂಪನಿಯ ಒಳಾಂಗಣ ಶಿಸ್ತು ಬಲಪಡಿಸುವ ದಿನವಾಗಬಹುದು. ವ್ಯವಹಾರ ಸಂಬಂಧಿತ ಹೊಸ ತೀರ್ಮಾನಗಳಲ್ಲಿ ಧೈರ್ಯ ಹಾಗೂ ಸೂಕ್ಷ್ಮ ವಿಶ್ಲೇಷಣೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಷಯಗಳಲ್ಲಿ ಜಾಣತನದ ಪ್ರಸ್ತಾಪ, ಅಲ್ಪ ಪ್ರಮಾಣದ ಅಥವಾ ಮಧ್ಯಮ ಪ್ರಮಾಣದ ಆದಾಯದ ಹರಿವು ಇರಬಹುದು. ಆದರೆ ಖರ್ಚುಗಳು ನಿಯಂತ್ರಣದಲ್ಲಿರಬೇಕು. ಕಳೆದ ಕೆಲವು ದಿನಗಳಿಂದ ಇದ್ದ ಬಾಕಿ ಪಾವತಿಗಳು ಇಂದು ಬರಬಹುದಾದ ಸೂಚನೆ ಇದೆ. ಹೊಸ ಹೂಡಿಕೆಗಳನ್ನು ಆರಂಭಿಸುವ ಬದಲು ಈಗಿರುವ ಹೂಡಿಕೆಗೆ ಸಮೀಕ್ಷೆ ಮಾಡುವುದು ಶ್ರೇಷ್ಠ. ಸಾಲದ ವ್ಯವಹಾರ, ಇಎಂಐ ಅಥವಾ ಕ್ರೆಡಿಟ್ ಕಾರ್ಡ್ ಖರ್ಚುಗಳ ವಿರುದ್ಧ ಎಚ್ಚರಿಕೆ ಅಗತ್ಯ. ಹಳ್ಳಿಯಲ್ಲಿ ಅಥವಾ ಶಾಖೆ ಮಟ್ಟದಲ್ಲಿ ವ್ಯಾಪಾರ ಮಾಡುವವರಿಗೆ ಲಾಭದ ಯೋಗ. ಹಿರಿಯರ ಸಲಹೆಯಂತೆ ಹಣಕಾಸು ನಿರ್ವಹಿಸುವುದು ಸಮತೋಲನ ತರುತ್ತದೆ. ನಿಖರ ಲೆಕ್ಕಪತ್ರದ ಮೇಲ್ವಿಚಾರಣೆ ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಒಳಾಂಗಿಕ ಅವಯವಗಳ ಮೇಲೆ ಹೆಚ್ಚು ಒತ್ತಡ ಬೀಳುವ ಸಾಧ್ಯತೆ ಇದೆ. ಮುಖ್ಯವಾಗಿ ಪಿತ್ತ, ಹೊಟ್ಟೆ, ಮಲಮೂತ್ರ ಸಂಬಂಧಿತ ಅಸ್ವಸ್ಥತೆ ಕಾಣಿಸಬಹುದು. ನೀರಿನ ಸೇವನೆ ಹೆಚ್ಚಿಸಲು ಹಾಗೂ ಬಿಸಿಲಿಗೆ ಒಳಗಾಗದಂತೆ ನೋಡಿಕೊಳ್ಳಿ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದಾಗಿ ಮಾನಸಿಕವಾಗಿ ತೊಂದರೆ, ಉದಾಸೀನತೆ ಅಥವಾ ಆಂತರಿಕ ಖಿನ್ನತೆಯು ಕಡಿಮೆ ಮಟ್ಟದಲ್ಲಿ ಕಾಣಿಸಬಹುದು. ಅದಕ್ಕಾಗಿ ಯೋಗ, ಪ್ರಾಣಾಯಾಮ, ತೈಲ ಮಸಾಜ್, ಔಷಧೀಯ ಸ್ನಾನ ಇವು ಶ್ರೇಷ್ಠ. ಆಹಾರದಲ್ಲಿ ನಿಯಮ ಪಾಲನೆ, ಅತಿಯಾದ ಕಾಫಿ ಅಥವಾ ಮೆಣಸಿನ ಪದಾರ್ಥಗಳಿಂದ ದೂರವಿರುವುದು ಒಳ್ಳೆಯದು. ವಿಶ್ರಾಂತಿ ತೆಗೆದುಕೊಳ್ಳುವುದು ಆರೋಗ್ಯ ಸುಧಾರಣೆಗೆ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ವಿಷಯದಲ್ಲಿ ಕೆಲವು ಸ್ಪಷ್ಟೀಕರಣ ಅಥವಾ ಗಂಭೀರ ಚರ್ಚೆಗಳಿಗೆ ಸಮಯ ಸಿಗಬಹುದು. ಪತ್ನಿ ಪತಿಯೊಂದಿಗೆ ಸಹಕಾರದ ಮನೋಭಾವ ಹಾಗೂ ಸಮಾಲೋಚನೆಯು ನಿಮಗೆ ಆಪ್ತತೆಯ ಅನುಭವ ನೀಡಬಹುದು. ಹಿರಿಯರ ಸಲಹೆ, ಆಶೀರ್ವಾದ ಇಂದು ಶಕ್ತಿಯನ್ನು ತುಂಬಬಹುದು. ಬದ್ಧತೆಯೊಂದಿಗೆ ಸಂಬಂಧವನ್ನು ಮುಂದುವರೆಸುವ ಪ್ರಯತ್ನಗಳು ಶುಭ ಫಲ ತರುತ್ತವೆ. ಇಂದು ಮಕ್ಕಳ ಶಿಕ್ಷಣ, ಅವರ ನಡೆ, ಅವರ ಗುರಿಗಳ ಬಗ್ಗೆ ಮಾತನಾಡಲು ಉತ್ತಮ ಸಮಯ. ಕುಟುಂಬದಲ್ಲಿ ಸೌಹಾರ್ದತೆ ಉಳಿಸಿಕೊಳ್ಳಲು ಸಂಯಮ ಮತ್ತು ಸಹಾನುಭೂತಿಯ ಅಗತ್ಯ.
ವೀಕ್ಷಕರೇ, ನೀವು ಈ ದಿನದ ಶನಿವಾರದ ಶನಿಗ್ರಹಣ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆ ಅಗತ್ಯ. ಶನಿಗೆ ಅರ್ಚನೆ, ಜಪ, ಧ್ಯಾನ ಇವು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಅನಾಥರಿಗೆ, ಕೂಲಿಕಾರರಿಗೆ ಆಹಾರ ಅಥವಾ ವಸ್ತ್ರದ ದಾನ ಮಾಡುವುದರಿಂದ ಶನಿದೋಷದ ಶಮನವಾಗುತ್ತದೆ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹಣ ಶಕ್ತಿ, ನಿಯಮ, ಶಿಸ್ತಿನ ಮತ್ತು ಸಹನೆ ಶಕ್ತಿಯ ಪ್ರತೀಕವಾಗಿದೆ. ಇದನ್ನು ಧೈರ್ಯದಿಂದ ಬಳಸಿದರೆ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣ ನಿಮ್ಮಲ್ಲಿ ಆಂತರಿಕ ಶಕ್ತಿ, ಗಂಭೀರತೆ ಹಾಗೂ ಸಮಪಾಲನೆಯ ಶಕ್ತಿ ನೀಡುತ್ತದೆ. ಈ ಬಣ್ಣದ ಉಡುಗೆ ಅಥವಾ ತಿಲಕ ಶ್ರೇಷ್ಠ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಆರ್ಥಿಕ ಚಟುವಟಿಕೆ, ಮನಸ್ಸಿನ ಶಾಂತಿ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಉತ್ತಮ ಯೋಗ. ನಿಮ್ಮ ಆತ್ಮಚೇತನ ಗಂಭೀರವಾಗಿದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಜಾಣ್ಮೆ, ದೃಢತೆ ಮತ್ತು ಸಂಯಮದೊಂದಿಗೆ ದಿನವನ್ನು ನಡೆಸಿಕೊಳ್ಳಬೇಕಾದ ಅಗತ್ಯವಿದೆ. ಗ್ರಹಸ್ಥಿತಿಯ ಪ್ರಭಾವದಿಂದ ನಿಮ್ಮೊಳಗಿನ ತಾತ್ವಿಕ ವಿಚಾರಗಳು ಹಾಗೂ ಜೀವನದ ಉದ್ದೇಶಗಳ ಕುರಿತು ಆಳವಾದ ಚಿಂತನೆ ಉಂಟಾಗಬಹುದು. ಬಲವಂತದ ನಿರ್ಧಾರಗಳನ್ನು ಇವತ್ತು ಟಾಲುವುದು ಒಳಿತು. ಈ ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ನೀವು ಮಾಡಿದ ಪ್ರತಿಯೊಂದು ಕಾರ್ಯಕ್ಕೂ ಗಂಭೀರವಾದ ಪರಿಣಾಮಗಳಿರಬಹುದು. ಹೀಗಾಗಿ ಪ್ರತಿಯೊಂದು ಹೆಜ್ಜೆಯೂ ತಾಳ್ಮೆಯಿಂದ, ನಿಖರ ಆಲೋಚನೆಯೊಂದಿಗೆ ಇಳಿಯಬೇಕು. ಇಂದು ಯಾವುದೇ ತ್ವರಿತ ನಿರ್ಧಾರ ಅಥವಾ ಹಠದಿಂದ ಮುನ್ನಡೆಯುವುದು ಸೂಕ್ತವಲ್ಲ. ನಿಮ್ಮ ಅಂತರಾಳದ ಶಕ್ತಿಯನ್ನು ಧ್ಯಾನ, ಅಧ್ಯಾತ್ಮ ಹಾಗೂ ಸರಳ ಜೀವನದಲ್ಲಿ ಬಳಸುವುದು ಉತ್ತಮ. ಹಿರಿಯರ ಜ್ಞಾನ, ಹಳೆಯ ಅನುಭವಗಳು ಮತ್ತು ನಿಷ್ಠೆಯು ನಿಮ್ಮ ದಾರಿದೀಪಗಳಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸದ ಭಾರವಿದ್ದರೂ ನೀವು ತಾಳ್ಮೆಯಿಂದ ಪ್ರತಿಯೊಂದು ಕೆಲಸಕ್ಕೆ ಸ್ಪಷ್ಟತೆಯೊಂದಿಗೆ ಸಮಾಧಾನಕಾರಿಯಾದ ರೀತಿಯಲ್ಲಿ ಮುನ್ನಡೆಸುವಿರಿ. ಮೇಲಧಿಕಾರಿಗಳು ನಿಮ್ಮ ಸ್ಥಿತಪ್ರಜ್ಞೆ ಮತ್ತು ಸಮರ್ಪಣೆಗೆ ಮೆಚ್ಚುಗೆ ಸೂಚಿಸುವ ಸಾಧ್ಯತೆ ಇದೆ. ವೃತ್ತಿ ಬದಲಿ ಯೋಚನೆ ಮಾಡುತ್ತಿರುವವರು ತಮ್ಮ ಸ್ವಪ್ನ ಉದ್ಯೋಗವನ್ನು ಪಡೆಯಲು ಇಂದು ಪರಿಶ್ರಮವನ್ನು ಹೆಚ್ಚಿಸಬೇಕು. ಕೆಲ ಸಂದರ್ಶನಗಳು ನೆಪವಾಗಿ ಬರುವ ಸಾಧ್ಯತೆಗಳಿವೆ, ಆದರೆ ಸ್ಪರ್ಧೆಯ ಮಟ್ಟ ಹೆಚ್ಚು ಇರುತ್ತದೆ. ಉದ್ಯಮಿಗಳಿಗೆ ಇಂದು ಹೊಸ ಬಿಲ್ಗಳು, ತೆರಿಗೆ ಅಥವಾ ಕಾನೂನು ಸಂಬಂಧಿತ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ. ಹೊಸ ವ್ಯವಹಾರ ಅಥವಾ ಸಹಭಾಗಿತ್ವದ ಬಗ್ಗೆ ನಿರ್ಧಾರ ಕೈಗೊಳ್ಳುವುದಕ್ಕೆ ಮೊದಲು ಸಂಪೂರ್ಣ ಮಾಹಿತಿ ಪಡೆದು ವಿಚಾರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಎಚ್ಚರಿಕೆಯ ದಿನವಾಗಿದೆ. ಅನಿರೀಕ್ಷಿತವಾಗಿ ಕೆಲವು ವಿಳಂಬ ಅಥವಾ ಹಣಕಾಸಿನ ಒತ್ತಡದ ಸಂದರ್ಭಗಳು ಬರುವ ಸಾಧ್ಯತೆ ಇದೆ. ಹೀಗಾಗಿ ಹೆಚ್ಚಿನ ಖರ್ಚುಗಳೆಡೆಗೆ ಕೈ ಹಾಕುವುದು ಟುಡೇ ಟಾಲಿ. ಹಳೆಯ ಹೂಡಿಕೆಗಳಿಂದ ಮಿತವಾದ ಲಾಭ ದೊರಕಬಹುದು, ಆದರೆ ಹೊಸ ಹಣಕಾಸು ಯೋಜನೆಗಳು ಅಥವಾ ಬಂಡವಾಳ ಹೂಡಿಕೆಗಳಲ್ಲಿ ತಕ್ಷಣ ತೀರ್ಮಾನ ಮಾಡಬೇಡಿ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಹಣಕಾಸಿನಲ್ಲಿ ಹೆಚ್ಚು ಜವಾಬ್ದಾರಿತ್ವ, ಔದಾರ್ಯ ಮತ್ತು ಸುದೀರ್ಘ ದೃಷ್ಟಿಕೋನ ಅವಶ್ಯ. ಸಾಲ ಅಥವಾ ಸಾಲ ನೀಡುವ ವಿಷಯದಲ್ಲಿ ಈ ದಿನ ದೂರವಿರುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ವಿಷಯದಲ್ಲಿ ದೇಹದ ಬದ್ಧತೆ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಇತ್ತೀಚೆಗೆ ನೀವು ಒತ್ತಡ ಅಥವಾ ದೈಹಿಕ ಶ್ರಮ ಹೆಚ್ಚು ತೆಗೆದುಕೊಂಡಿದ್ದರೆ ಇಂದು ವಿಶ್ರಾಂತಿ ಬಹು ಅಗತ್ಯ. ಹೃದಯದ ಧಡಕೆಯ ಸಮಸ್ಯೆ, ಹೊಟ್ಟೆ ತೊಂದರೆ ಅಥವಾ ನಿದ್ರಾಹೀನತೆಯ ಲಕ್ಷಣಗಳಿದ್ದರೆ ಸೂಕ್ತ ಚಿಕಿತ್ಸೆ ಮತ್ತು ಆಹಾರ ನಿಯಮ ಪಾಲಿಸಬೇಕು. ಶನಿಗ್ರಹದ ಪ್ರಭಾವದಿಂದಾಗಿ ಮನಸ್ಸು ಕೆಲವೊಮ್ಮೆ ನಿರಾಶೆಯತ್ತ ತಿರುಗಬಹುದು. ಇದನ್ನು ತಡೆಗಟ್ಟಲು ಶ್ವಾಸಾಭ್ಯಾಸ, ಧ್ಯಾನ ಮತ್ತು ಜಪ ಮಾಡುವುದು ಉತ್ತಮ. ಸಂಪೂರ್ಣ ಹಸಿವಾದ ಮೇಲೆ ಮಾತ್ರ ಊಟ ಮಾಡುವುದು ಹಾಗೂ ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗದಿರುವುದು ಉತ್ತಮ. ಶನಿವಾರದ ಔಷಧೀಯ ಸ್ನಾನ ಅಥವಾ ಎಳ್ಳಿನ ಎಣ್ಣೆ ಮಸಾಜ್ ಉಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದಿನ ದಿನ ಶಾಂತಿಯುತವಾಗಿ ನಡೆದುಕೊಳ್ಳಬೇಕಾದ ಅಗತ್ಯವಿದೆ. ಕೆಲವೊಂದು ನಿರ್ಧಾರಗಳು ಅಥವಾ ಮಾತುಕತೆಗಳು ಗಂಭೀರ ಸ್ವರೂಪ ತಾಳಬಹುದಾದ್ದರಿಂದ ಮಿತವಚನ ಪಾಲನೆ ಬಹು ಅಗತ್ಯ. ಸಂಗಾತಿಯೊಂದಿಗೆ ಸರಳ ವಿಷಯಗಳ ಕುರಿತು ಉದ್ವೇಗ ತರುವ ಮಾತುಗಳನ್ನು ಟುಡೇ ಟಾಲಿ. ನಿಮ್ಮ ಶ್ರದ್ಧೆ, ಕಣ್ಣುರಿಯ ನಡವಳಿಕೆ ಇವುಗಳಿಂದ ಸಂಬಂಧವನ್ನು ಗಟ್ಟಿಗೊಳಿಸಬಹುದು. ಮಕ್ಕಳಿಗೆ ಸಮಯ ನೀಡುವುದು, ಅವರ ವಿಚಾರಗಳಿಗೆ ಸ್ಪಂದಿಸುವುದು ಮನೆಯ ಆಂತರಿಕ ಶಾಂತಿಗೆ ಕಾರಣವಾಗಬಹುದು. ಹಿರಿಯರ ಸಲಹೆಗೆ ಕಿವಿಗೊಡಿ, ಅವರು ಈ ದಿನದ ಮಾರ್ಗದರ್ಶಕರಾಗಿ ನಿಂತುಕೊಳ್ಳುವರು. ವೀಕ್ಷಕರೇ, ನೀವು
ಈ ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಉಂಟಾಗುವ ಅಶಾಂತಿಯನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಶ್ರೇಷ್ಠ ಮಾರ್ಗ. ಶನಿಗೆ ಅರ್ಪಣೆ, ಜಪ ಮತ್ತು ದಾನ ಕಾರ್ಯಗಳು ನಿಮ್ಮ ಮನಸ್ಸನ್ನು ಸಮತೋಲನಕ್ಕೆ ತರುವಲ್ಲಿ ನೆರವಾಗುತ್ತವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಕೂಲಿಕಾರರಿಗೆ ಅಥವಾ ಬಡವರಿಗೆ ಆಹಾರ, ಬಟ್ಟೆ ಅಥವಾ ಎಳ್ಳಿನ ದಾನ ಮಾಡುವುದರಿಂದ ಶನಿ ಶಾಂತಿಗೊಳ್ಳುವ ಯೋಗವಿದೆ. ಶನಿದೇವರ ಸನ್ನಿಧಿಯಲ್ಲಿ ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಒಳಹೊರಗಿನ ಶಾಂತಿ ಮತ್ತು ಕಲಾತ್ಮಕತೆಗೆ ಪ್ರತೀಕ. ಈ ಸಂಖ್ಯೆಯಿಂದ ಮನಸ್ಸಿಗೆ ಸಮಶಕ್ತಿಯನ್ನು ತರುವ ಯೋಗವಿದೆ. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣ ಶನಿಗ್ರಹಣ ಪ್ರತೀಕವಾಗಿದ್ದು, ಇಂದು ಈ ಬಣ್ಣದ ಉಡುಗೆ ಅಥವಾ ತಿಲಕದಿಂದ ಶಕ್ತಿಯ ಪೂರಣ ಸಂಭವಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಧ್ಯಾನ, ಜಪ, ಆರ್ಥಿಕ ನಿರ್ಧಾರಗಳು ಅಥವಾ ಮನಃಶಾಂತಿಯ ಕಾರ್ಯಗಳು ಉತ್ತಮ ಫಲ ನೀಡಬಹುದು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಗಂಭೀರತೆ, ಶಿಸ್ತು ಮತ್ತು ಶ್ರದ್ಧೆಯಿಂದ ತಮ್ಮ ದಿನಚರಿಯನ್ನು ಸಾಗಿಸುತ್ತಾರೆ. ನಿಮ್ಮ ಸ್ಥಿತಪ್ರಜ್ಞೆ, ಜವಾಬ್ದಾರಿತ್ವ ಮತ್ತು ತಾಳ್ಮೆಯ ಗುಣಗಳು ಈ ದಿನ ಯಶಸ್ಸಿಗೆ ದಾರಿ ಒದಗಿಸುತ್ತವೆ. ನಿರ್ದಿಷ್ಟ ಗುರಿಯತ್ತ ಕ್ರಮಬದ್ಧವಾಗಿ ಸಾಗಿದರೆ ನಿಮಗೆ ಉತ್ತಮ ಫಲಿತಾಂಶ ಲಭ್ಯವಾಗುತ್ತದೆ. ಹಳೆಯ ಕೆಲಸಗಳನ್ನು ಮುಕ್ತಾಯಗೊಳಿಸುವ, ಹಿಂದಿನ ತಪ್ಪುಗಳನ್ನು ಸರಿಪಡಿಸುವ ಮತ್ತು ಹೊಸ ಯೋಜನೆಗಳಿಗೆ ಗಂಭೀರವಾಗಿ ಪ್ಲಾನ್ ಮಾಡುವ ದಿನವಿದು. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ನಿಮ್ಮ ಮನಸ್ಸು ತೀವ್ರವಾಗಿ ವಿಚಾರ ಮಾಡುವ, ಮೌನವಾಗಿ ನಿರ್ಣಯ ಕೈಗೊಳ್ಳುವ ಮನೋಭಾವದಲ್ಲಿ ಇರುತ್ತದೆ. ಇದು ಧ್ಯಾನ ಹಾಗೂ ಆತ್ಮ ಪರಿಶೀಲನೆಗೆ ಸಹಾಯಕ. ಹೊಸ ಸಂಪರ್ಕಗಳು, ಹಿರಿಯರ ಸಲಹೆಗಳು ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ವಿಶ್ಲೇಷಣೆಗಾಗಿ ಈ ದಿನ ಅನುಕೂಲಕರ. ತೀರ್ಮಾನ ಮಾಡುವ ಮುನ್ನ ಎಲ್ಲ ಆಯಾಮಗಳನ್ನು ಗಮನಿಸಿ ಕ್ರಮವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಈ ದಿನ ನೀವು ತೋರಿಸುವ ಶಿಸ್ತಿನಿಂದ ಕಾರ್ಯಕ್ಷಮತೆ ಉನ್ನತ ಮಟ್ಟದಲ್ಲಿ ಇರುತ್ತದೆ. ಮೇಲಾಧಿಕಾರಿಗಳ ಮೆಚ್ಚುಗೆ, ಹೊಸ ಹೊಣೆಗಾರಿಕೆ ಅಥವಾ ಪ್ರೋತ್ಸಾಹ ಸಿಗುವ ಯೋಗವಿದೆ. ಯೋಜಿತ ಕಾರ್ಯವೈಖರಿ ನಿಮಗೆ ಉತ್ತಮ ಹೆಸರು ತರುತ್ತದೆ. ಕೆಲವರಿಗೆ ಹೊಸ ಉದ್ಯೋಗ ಅವಕಾಶಗಳು ಸಂದರ್ಶನಗಳ ಮೂಲಕ ಲಭಿಸಬಹುದು. ಸ್ಪರ್ಧಾತ್ಮಕ ವಾತಾವರಣದಲ್ಲಿ ನಿಮ್ಮ ತಂತ್ರಜ್ಞಾನ, ಸಮಯ ನಿರ್ವಹಣಾ ಶಕ್ತಿ ಮತ್ತು ಸ್ಪಷ್ಟ ಸಂವಹನ ಪ್ರಮುಖ ಪಾತ್ರ ವಹಿಸುತ್ತವೆ. ವ್ಯಾಪಾರಸ್ಥರಿಗಾಗಿ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಬಿಲ್ಲುಗಳ ವಾಪಸ್ಸು, ಹೊಸ ಪಾಲುದಾರಿಕೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಬಂಡವಾಳ ಹೂಡಿಕೆಗೆ ಮೊದಲು ಸಂಪೂರ್ಣ ಪರಿಶೀಲನೆ ಅಗತ್ಯವಿದೆ. ಹೆಚ್ಚು ಜವಾಬ್ದಾರಿತ್ವದಿಂದ ನಡೆದುಕೊಳ್ಳುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜಾಣತನ ಹಾಗೂ ನಿಯಂತ್ರಣದ ಅಗತ್ಯವಿದೆ. ಕೆಲವೊಂದು ಅನಿರೀಕ್ಷಿತ ಖರ್ಚುಗಳು, ಮುಖ್ಯವಾಗಿ ಕುಟುಂಬ, ಆರೋಗ್ಯ ಅಥವಾ ವಾಹನ ಸಂಬಂಧಿತವಾಗಿ ಎದುರಾಗಬಹುದು. ಆದ್ದರಿಂದ ಖರ್ಚಿನಲ್ಲಿ ಮಿತವ್ಯಯ ಪಾಲನೆ ಅಗತ್ಯ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ, ಆದರೆ ಇಂದು ಹೊಸ ಹೂಡಿಕೆಗೆ ಕೈಹಾಕುವುದು ಸೂಕ್ತವಲ್ಲ. ಸಾಲದ ವಹಿವಾಟು ಅಥವಾ ಸಾಲ ಕೊಡುವ ನಿಟ್ಟಿನಲ್ಲಿ ಯಾವುದೇ ತೀರ್ಮಾನ ಮುಂದೂಡುವುದು ಉತ್ತಮ. ರಾಜ್ಯ ಮಟ್ಟದ ವ್ಯಾಪಾರದ ಚಟುವಟಿಕೆಯಲ್ಲಿ ಲಾಭದ ಯೋಗವಿದೆ. ಹಣಕಾಸಿನ ನಿರ್ವಹಣೆಯಲ್ಲಿ ಹಿರಿಯರ ಸಲಹೆಯನ್ನು ಗಮನದಿಂದ ಆಲಿಸಿ. ಶನಿಗ್ರಹಣ ಪ್ರಭಾವದಿಂದ ಹಣಕಾಸಿನಲ್ಲಿ ಹೆಚ್ಚು ಜವಾಬ್ದಾರಿತ್ವ ಬೇಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಲ್ಲಿ ದೈಹಿಕ ಶ್ರಮ ಹೆಚ್ಚಾಗಬಹುದಾದ ದಿನ. ಹಿಂದಿನ ಭಾಗ, ಕಾಲುಗಳು ಅಥವಾ ಮೂಳೆ ಸಂಧಿಗಳೆದೆಯಾದ ತೊಂದರೆಗಳು ಕಾಡಬಹುದಾದ ದಿನವಿದು. ಹೆಚ್ಚು ಕಾಲ ನಿಂತಿರುವುದು ಅಥವಾ ಒಂದು ಸ್ಥಿತಿಯಲ್ಲಿ ಕುಳಿತಿರುವುದು ತಪ್ಪಿಸಿ. ಈ ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಕೆಲವರು ಶಕ್ತಿಹೀನತೆ ಅಥವಾ ನಿರಾಶೆ ಅನುಭವಿಸಬಹುದು. ಆಹಾರ ನಿಯಮಿತವಾಗಿ ಸೇವಿಸುವುದು, ಸಾಕಷ್ಟು ನೀರು ಕುಡಿಯುವುದು, ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗದಿರುವುದು ಅನಿವಾರ್ಯ. ಯೋಗಾಭ್ಯಾಸ, ಔಷಧೀಯ ಸ್ನಾನ ಅಥವಾ ಎಣ್ಣೆ ಮಸಾಜ್ ಆಯಾಸ ನಿವಾರಣೆಗೆ ಸಹಕಾರಿ. ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಆಲಸ್ಯ, ಖಿನ್ನತೆ ದೂರವಿಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಗಳಲ್ಲಿ ಶಾಂತವಚನ, ಮಿತವಚನ ಬಹುಮುಖ್ಯ. ಪತಿ ಪತ್ನಿಯೊಂದಿಗೆ ಅಥವಾ ಹಿರಿಯರೊಂದಿಗೆ ಗಂಭೀರ ವಿಷಯಗಳ ಚರ್ಚೆ ನಡೆಯಬಹುದು. ನಿಮ್ಮ ನಿಷ್ಠೆ ಮತ್ತು ಗೌರವಪೂರ್ಣ ನಡವಳಿಕೆಯಿಂದ ಬಿಕ್ಕಟ್ಟುಗಳನ್ನು ನಿವಾರಿಸಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ನಿರ್ಧಾರಗಳು ಹಾಗೂ ಸಹಕಾರದ ದಿನವಿದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಕುಟುಂಬದ ಬದ್ಧತೆಯ ಬಗ್ಗೆ ಮಾತನಾಡುವುದು ಸೂಕ್ತ. ಹಿರಿಯರ ಆಶೀರ್ವಾದ ಪಡೆಯುವುದು, ಮನೆಯ ಹಿರಿಯರ ಜೊತೆ ಸಮಯ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ತರಬಲ್ಲದು. ಈ ದಿನ ಸಂಬಂಧಗಳಲ್ಲಿ ಬಾಳಸಾಲೆಯ ಬಿತ್ತನೆಗೆ ಉಪಯುಕ್ತ.
ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಬಹುಮುಖ್ಯ. ಶನಿಗೆ ಅರ್ಪಣೆ, ಜಪ, ದಾನ ಇವು ನಿಮ್ಮ ಚಿಂತನೆಗಳಿಗೆ ಪರಿಹಾರ ನೀಡಬಲ್ಲವು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಶನಿಗೆ ಕಪ್ಪು ಬಟ್ಟೆ, ಆಹಾರ ಅಥವಾ ಎಳ್ಳಿನ ದಾನ ಮಾಡುವ ಮೂಲಕ ಆತ್ಮಶುದ್ಧಿಗೆ ಕಾರಣವಾಗುತ್ತದೆ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿ ಮತ್ತು ಶಿಸ್ತಿನ ಪ್ರತೀಕ. ಶ್ರಮ, ಪರಿಶ್ರಮ ಮತ್ತು ಬಲದ ಸಂಕೇತ. ಈ ಸಂಖ್ಯೆಯ ಶಕ್ತಿಯನ್ನು ಧೈರ್ಯದಿಂದ ಬಳಸಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ನಿಮಗೆ ಗಂಭೀರತೆ, ಮನಃಶಾಂತಿ ಮತ್ತು ತಾಳ್ಮೆಯ ಶಕ್ತಿ ನೀಡುತ್ತದೆ. ನೀಲಿ ಬಣ್ಣದ ಉಡುಗೆ, ಹೂವಿನ ಉಪಯೋಗ ಅಥವಾ ಪಾನೀಯದಲ್ಲಿ ನೀಲಿ ಚಿಂತನ ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12. ಈ ಸಮಯದಲ್ಲಿ ಪೂಜೆ, ವ್ಯಾಪಾರ ನಿರ್ಧಾರ, ಚರ್ಚೆಗಳು ಅಥವಾ ಕುಟುಂಬದ ಮಹತ್ವದ ನಿರ್ಧಾರಗಳಿಗೆ ಅನುಕೂಲ. ಶಕ್ತಿಯ ಪ್ರಮಾಣ ಈ ವೇಳೆ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ವಿಚಾರಧಾರೆ, ವೈಚಾರಿಕ ಸ್ಥಿರತೆ ಹಾಗೂ ವಿಶ್ಲೇಷಣಾ ಶಕ್ತಿ ಪ್ರಮುಖ ಪಾತ್ರ ವಹಿಸುತ್ತವೆ. ದಿನದ ಆರಂಭದಲ್ಲಿ ಸ್ಫೂರ್ತಿ ಹಾಗೂ ಮನಃಶಕ್ತಿ ಇದ್ದರೂ ಮಧ್ಯಾಹ್ನದ ವೇಳೆಗೆ ಕೆಲ ಮನೋವಿಕೋಪಗಳು ಅಥವಾ ಗಂಭೀರ ಆತ್ಮ ಪರಿಶೀಲನೆಯ ಸಂದರ್ಭ ಎದುರಾಗಬಹುದು. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಆಂತರಿಕ ಜವಾಬ್ದಾರಿಗಳ ಪ್ರತಿ ಅರಿವು ಹೆಚ್ಚಾಗಲಿದೆ. ಇದು ನಿಮ್ಮ ಆತ್ಮ ಪರಿಶುದ್ಧಿಗೆ ಹಾಗೂ ಜವಾಬ್ದಾರಿತ್ವಪೂರ್ಣ ನಡೆಗೆ ದಾರಿ ತೆರೆಯುವ ದಿನ. ಈ ದಿನದ ಚಿತ್ತದ ಏರುಪೇರನ್ನು ಸಮತೋಲನೆಯಿಂದ ಎದುರಿಸಿದರೆ ಉತ್ತಮ ಮನೋಸ್ಥಿತಿಗೆ ದಾರಿ ಕಂಡುಬರುತ್ತದೆ. ಹೊಸ ಜನರೊಂದಿಗೆ ವಿವೇಕಪೂರ್ಣ ಮಾತುಕತೆ ನಡೆಯುವ ಯೋಗವಿದೆ. ಅನಾವಶ್ಯಕ ತೀರ್ಮಾನ ಅಥವಾ ಯೋಚನೆಗಳಿಂದ ದೂರವಿರಲು ಯತ್ನಿಸಿ. ಪ್ರತಿ ವಿಷಯವನ್ನು ವೈಜ್ಞಾನಿಕವಾಗಿ, ತರ್ಕಬದ್ಧವಾಗಿ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ತಂತ್ರಜ್ಞಾನ, ಸೃಜನಶೀಲತೆ ಹಾಗೂ ಹೊಸ ದೃಷ್ಟಿಕೋನವನ್ನು ಮೆಚ್ಚಿಕೊಳ್ಳುವವರು ಇರುತ್ತಾರೆ. ನಿಮ್ಮ ಕಾರ್ಯಪಟುತೆಯು ಹೆಚ್ಚಿನ ಗಮನ ಸೆಳೆಯಲಿದೆ. ಕೆಲವು ಉದ್ಯೋಗಿಗಳಿಗೆ ಅಪರೂಪದ ಪರಿಚಯಗಳು ಅಥವಾ ನಿರೀಕ್ಷಿತ ಅವಕಾಶಗಳು ದೊರೆಯಬಹುದು. ಹಿರಿಯರೊಂದಿಗೆ ಚರ್ಚೆಗಳಿಗೆ ಇಂದಿನ ದಿನ ಸೂಕ್ತ, ಆದರೆ ಅವರ ಮಾತುಗಳನ್ನು ಗಮನದಿಂದ ಆಲಿಸಿ. ಪ್ರತಿಕ್ರಿಯೆ ನೀಡುವಾಗ ಮುಜುಗರವಿಲ್ಲದ ಸತ್ಯವಂತಿಕೆ ಇರಲಿ. ಹೊಸ ಯೋಜನೆಗಳಿಗೆ ಇಂದು ತಾತ್ಕಾಲಿಕವಾಗಿ ಚಿಂತನೆ ಮಟ್ಟದಲ್ಲಿ ಮಾತ್ರ ತಿರುಗಿಕೊಳ್ಳಿ. ಉದ್ಯಮಿಗಳಿಗೆ ಇಂದು ಹೊಸ ತಂತ್ರ ಜಾರಿಗೆ ತರುವ ಬಗ್ಗೆ ಯೋಜನೆ ರೂಪಿಸುವ, ಗ್ರಾಹಕರ ಬೇಡಿಕೆಗಳ ಪರಿಶೀಲನೆ ಮಾಡುವ ಮತ್ತು ಆಂತರಿಕ ಕಾರ್ಯಪದ್ಧತಿಗಳನ್ನು ಸುಧಾರಿಸುವ ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮತೋಲಿತ ನಿಲುವು ಅವಶ್ಯ. ಖರ್ಚು ಮಾಡುವ ಮುನ್ನ ದ್ವಿತೀಯ ಚಿಂತನೆಯ ಅಗತ್ಯವಿದೆ. ಕೆಲವು ಅನಿರೀಕ್ಷಿತ ಖರ್ಚುಗಳು, ಇಂಜಿನಿಯರಿಂಗ್, ತಾಂತ್ರಿಕ ಸಾಧನ ಅಥವಾ ಯಂತ್ರೋಪಕರಣಗಳಿಗೆ ಸಂಬಂಧಿಸಿದ ವ್ಯಯಗಳು ಉದಯಿಸಬಹುದು. ಹಳೆಯ ಸಾಲದ ಸಮ್ಮುಖದಲ್ಲಿ ನಿಲ್ಲಬೇಕಾಗಬಹುದು. ಆದ್ದರಿಂದ ಬಂಡವಾಳದ ನಿರ್ವಹಣೆಯಲ್ಲಿ ಎಚ್ಚರಿಕೆ ಅವಶ್ಯ. ಹೊಸ ಹೂಡಿಕೆಗಳಿಗೆ ಈ ದಿನ ಅನುಕೂಲಕರವಲ್ಲ. ಯಾವುದೇ ನೂತನ ಹಣಕಾಸು ನಿರ್ಧಾರ ವಹಿಸುವ ಮುನ್ನ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಆಂತರಿಕ ಖರ್ಚುಗಳಿಗೆ ಮೊದಲಿಗೆ ಬಜೆಟ್ ತಯಾರಿಸಿ ನಡೆಯುವುದು ಖರ್ಚು ನಿಯಂತ್ರಣಕ್ಕೆ ನೆರವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ದೈಹಿಕ ಶಕ್ತಿ ಮಟ್ಟ ಅಲ್ಪವಾಗಿರಬಹುದು. ನಿಮಗೆ ಹೊಟ್ಟೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ನಿದ್ರೆ ಕೊರತೆ ಅಥವಾ ಎದೆಭಾರದಂತಹ ಅನುಭವಗಳು ಬರಬಹುದಾದ ಯೋಗವಿದೆ. ಈ ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಮನಸ್ಸು ತೀವ್ರವಾಗಿ ಗಂಭೀರ ವಿಷಯಗಳಲ್ಲಿ ತೊಡಗಬಹುದು. ಇದು ಕೆಲವರಿಗೆ ತೀವ್ರ ಮಾನಸಿಕ ಒತ್ತಡವನ್ನು ಉಂಟು ಮಾಡಬಹುದು. ಧ್ಯಾನ, ಯೋಗ ಅಥವಾ ಆಧ್ಯಾತ್ಮದಲ್ಲಿ ತೊಡಗಿದರೆ ಶಮನ ಸಾಧ್ಯ. ಆಹಾರ ಮತ್ತು ನಿದ್ರೆಯ ಮಿತಿ ವ್ಯವಸ್ಥೆ ಪಾಲಿಸುವುದು ಅಗತ್ಯ. ಫಾಸ್ಟ್ ಫುಡ್ ಅಥವಾ ಮಸಾಲೆದ ವಿಳಾಸದ ಆಹಾರದಿಂದ ದೂರವಿರಿ. ಪುನಶ್ಚೇತನಕ್ಕಾಗಿ ಹಸಿರು ಸಸ್ಯಗಳಿಂದ ತಯಾರಿಸಿದ ಆಹಾರ ವಸ್ತುಗಳು ಅನುಕೂಲ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸ್ವಲ್ಪ ಉದ್ವೇಗದ ವಾತಾವರಣ ಇರಬಹುದು. ಸಂಗಾತಿಯೊಂದಿಗೆ ಸೂಕ್ಷ್ಮ ವಿಚಾರಗಳು ಉದಯಿಸಬಹುದಾದ್ದರಿಂದ ಶಾಂತ, ಸಮವಚನದ ನಡೆ ಅಗತ್ಯ. ವಿವಾಹಿತರಿಗೆ ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಹಕಾರವನ್ನು, ತಮ್ಮ ವ್ಯಕ್ತಿತ್ವದಲ್ಲಿ ಸಹಾನುಭೂತಿಯುಳ್ಳ ಸಂಬಂಧವನ್ನು ಬೆಳೆಸಿಕೊಳ್ಳುವ ದಿನವಿದು. ಮಕ್ಕಳಿಗೆ ದಾರಿ ತೋರಿಸುವಂತಹ ಸಂದರ್ಭದಲ್ಲಿ ಧೈರ್ಯ, ತಾಳ್ಮೆ ಹಾಗೂ ಸ್ಪಷ್ಟತೆ ಇರಲಿ. ಮನೆಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಹಿರಿಯರ ಜೊತೆ ಸಮಾಲೋಚನೆ ಉತ್ತಮ. ಸಂಸಾರದಲ್ಲಿ ನೆಮ್ಮದಿ ಮತ್ತು ಪ್ರೀತಿ ಬೆಳೆಸುವುದು ಶ್ರಮದ ಫಲವಾಗಲಿದೆ. ವೀಕ್ಷಕರೇ, ನೀವು
ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಮನಸ್ಸಿನಲ್ಲಿ ಆಗಾಗ್ಗೆ ಖಿನ್ನತೆ, ನಿರ್ಣಯಾತ್ಮಕ ಹಿಂಜರಿಕೆ ಉಂಟಾಗಬಹುದು. ಇದನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನು ಬೆಳಗಿಸಿ ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ, ಕಪ್ಪು ಅಡಿಕೆ ಅಥವಾ ಎಳ್ಳಿನ ದಾನ ಮಾಡುವುದರಿಂದ ಶನಿ ಪ್ರಭಾವ ಶಮನವಾಗಬಹುದು. ನೀಲ ಹೂವಿನ ಮಾಲೆ ಅಥವಾ ಎಳ್ಳಿನಿಂದ ಶನಿ ಪೂಜೆ ಮಾಡುವುದು ಶ್ರೇಷ್ಠ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಪ್ರತೀಕ, ಶ್ರಮ, ಶಿಸ್ತಿನ ಹಾಗೂ ಜವಾಬ್ದಾರಿಯ ಸಂಕೇತವಾಗಿದೆ. ಈ ಸಂಖ್ಯೆಯ ಶಕ್ತಿ ನಿಮ್ಮ ಕೆಲಸದಲ್ಲಿ ತಾಳ್ಮೆ ಮತ್ತು ಶಕ್ತಿಯನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಈ ದಿನ ಮನಃಶಾಂತಿ, ಸ್ಥೈರ್ಯ ಮತ್ತು ಸಮತೋಲನದ ಸಂಕೇತ. ನೀಲಿ ಬಣ್ಣದ ಉಡುಗೆ ಅಥವಾ ಪುಷ್ಪ ಬಳಕೆ ಶುಭಕರ. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 3 ಗಂಟೆ. ಈ ಸಮಯದಲ್ಲಿ ಶ್ರದ್ಧಾ ಪೂಜೆ, ಚಿಂತನೆ, ನಿರ್ಧಾರ ಅಥವಾ ವೈಚಾರಿಕ ಚಟುವಟಿಕೆಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ಮನಸ್ಸು ನಿಶ್ಚಿತ, ಸ್ಥಿರವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಕಲ್ಪನೆ, ಇಂಟ್ಯೂಯಿಷನ್ ಮತ್ತು ಭಾವನಾತ್ಮಕ ಬುದ್ಧಿಮತ್ತೆಯನ್ನು ಚಾಣಾಕ್ಷಿಯಾಗಿ ಉಪಯೋಗಿಸಬಹುದಾದ ದಿನ. ನಿಮ್ಮ ಅಂತರದ ಶಬ್ದಕ್ಕೆ ಧ್ವನಿ ಕೊಡಬೇಕು. ಈ ದಿನದ ಶನಿಗ್ರಹದ ಪ್ರಭಾವದಿಂದಾಗಿ ಸ್ವಲ್ಪ ಮನಸ್ಸಿನಲ್ಲಿ ತೀವ್ರತೆ, ತೊಳಲಾಟ ಅಥವಾ ವಿಶ್ಲೇಷಣಾತ್ಮಕ ಭಾವನೆ ಹೆಚ್ಚಾಗಬಹುದು. ಇದು ಧ್ಯಾನ, ತಪಸ್ಸು ಮತ್ತು ಗಂಭೀರ ಆತ್ಮಪರಿಶೀಲನೆಗೆ ಸಹಾಯಕರವಾಗುತ್ತದೆ. ಪುನರ್ಚಿಂತನೆ, ಜವಾಬ್ದಾರಿಗಳ ಪುನರ್ವಿನ್ಯಾಸ ಮತ್ತು ಗುರಿಗಳ ಪುನರ್ ನಿರ್ಣಯಕ್ಕೆ ಈ ಶನಿವಾರದ ದಿನ ಉತ್ತಮ. ನಿಮ್ಮ ಸೃಜನಾತ್ಮಕತೆ ಮತ್ತು ಆಂತರಿಕ ದೃಷ್ಟಿಕೋನವನ್ನು ಈ ದಿನ ಹೊರಹೊಮ್ಮಿಸಬಹುದು. ದೈನಂದಿನ ಕಾರ್ಯಗಳಲ್ಲಿ ಹೆಚ್ಚು ನಿಖರತೆ, ಸಂಯಮ ಹಾಗೂ ನೈತಿಕತೆಯ ಅಗತ್ಯವಿದೆ. ಯಾವುದೇ ತೀರ್ಮಾನಕ್ಕೂ ಮುನ್ನ ವಿಷಯದ ಎಲ್ಲಾ ಬದಿಗಳನ್ನು ಪರಿಶೀಲಿಸಿ ತೀರ್ಮಾನಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ವೈಯಕ್ತಿಕ ಶೈಲಿ, ಬುದ್ಧಿವಂತಿಕೆ ಹಾಗೂ ಸಹಕರಣೆ ದಕ್ಷಿಣವಾಗಿ ಬೆಳೆಯುತ್ತವೆ. ತಂಡದೊಂದಿಗೆ ಉತ್ತಮ ಸಹಕಾರ ನಿರ್ವಹಿಸುವ ಸಾಧ್ಯತೆ. ಕೆಲವು ಕಚೇರಿ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಮೌಲ್ಯ ಸಿಗಬಹುದು. ಅವನತಿಯಲ್ಲಿರುವ ಯೋಜನೆಗಳಿಗೆ ಪುನಃ ಜೀವ ತುಂಬಲು ಸಾಧ್ಯವಿರುವ ದಿನ. ಕೆಲವರಿಗೆ ಬದಲಾವಣೆ ಅಥವಾ ವರ್ಗಾವಣೆಯ ಯೋಗವೂ ಕಾಣುತ್ತದೆ. ಶನಿಗ್ರಹನ ಪ್ರಭಾವದಿಂದ ಹೊಸ ಹೊಣೆಗಾರಿಗಳ ಬಗೆಗೆ ಗಂಭೀರತೆಯಿಂದ ಯೋಚಿಸುವ ಸಮಯ. ಉದ್ಯಮಿಗಳಿಗೂ ಈ ದಿನ ಪ್ರಗತಿಯ ಮಾರ್ಗ ತೆರೆದುಕೊಳ್ಳಬಹುದು. ವಿಶೇಷವಾಗಿ ಕಲೆ, ಮೀಡಿಯಾ, ಮಾನವ ಸಂಪತ್ತು, ಮೃದು ಸಾಮರ್ಥ್ಯ ಸಂಬಂಧಿತ ಕ್ಷೇತ್ರಗಳಲ್ಲಿ ವ್ಯವಹಾರಿಕ ತೀರ್ಮಾನಗಳಲ್ಲಿ ಹೆಚ್ಚು ತಾಳ್ಮೆ ಮತ್ತು ವಿವರಪೂರ್ಣ ಪರಿಶೀಲನೆ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ಪರಿಸ್ಥಿತಿಯಲ್ಲಿ ಸ್ಥಿತಿಶೀಲತೆ ಇದ್ದರೂ ಅನಿರೀಕ್ಷಿತ ವೆಚ್ಚಗಳು ದುರ್ಬಲಗೊಳಿಸಬಹುದು. ಮುಖ್ಯವಾಗಿ ಕುಟುಂಬದ ಅಗತ್ಯ, ಮಕ್ಕಳ ಶಿಕ್ಷಣ ಅಥವಾ ವೈಯಕ್ತಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳು ಸಂಭವಿಸಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಬಹುದು, ಆದರೆ ಆ ಹಣವನ್ನು ಮರುಹೂಡಿಕೆಗೆ ಬಳಸದೆ ಸೇವಿಂಗ್ ಅಥವಾ ಸಾಲ ನಿವಾರಣೆಗೆ ಬಳಸುವುದು ಒಳಿತು. ಹೊಸ ಸಾಲ ಅಥವಾ ಸಾಲದ ಕೊಡುಗೆಗಳಿಗೆ ಇಂದು ದಾರಿ ಮಾಡದೆ ಇರುವುದು ಶ್ರೇಷ್ಠ. ಹಿರಿಯರ ಸಲಹೆಯು ನಿಮಗೆ ಹಣಕಾಸಿನ ನಿರ್ಣಯಗಳಲ್ಲಿ ಮೌಲ್ಯಬೋಧಕವಾಗುತ್ತದೆ. ವಾಸ್ತು ಗ್ರಹಸ್ಥಿತಿಯಿಂದ ಕೂಡ ಈ ದಿನ ವ್ಯವಹಾರಾತ್ಮಕ ಚುಟುಕು ಖರ್ಚುಗಳಿಗೆ ಯೋಗ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಥಿತಿ ಅಲ್ಪವಾಗಿ ದುರ್ಬಲಗೊಳ್ಳಬಹುದಾದ ದಿನ. ನಿದ್ರೆ ಕೊರತೆ, ತಲೆನೋವು, ಜೀರ್ಣಕ್ರಿಯೆ ತೊಂದರೆಗಳು ಕಾಣಬಹುದು. ಆದ್ದರಿಂದ ನೀರಿನ ಸೇವನೆ, ಸರಿಯಾದ ಆಹಾರ, ಸಮಯಕ್ಕೆ ನಿದ್ರೆ ಅನಿವಾರ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು, ಊಟವಿಲ್ಲದೆ ಕೆಲಸ ಮಾಡುವುದು ದೇಹದ ಶಕ್ತಿಯನ್ನು ಹೀನಗೊಳಿಸಬಹುದು. ನಾಡಿ ಶಕ್ತಿಯ ಸಮತೋಲನಕ್ಕೆ ಯೋಗ, ಪ್ರಾಣಾಯಾಮ ಅತ್ಯುತ್ತಮ. ತೈಲ ಮಸಾಜ್, ಶನಿವಾರದ ಔಷಧೀಯ ಸ್ನಾನ, ಬಾಳೆ ಎಲೆ ಅಥವಾ ತುಳಸಿ ಸಮೇತ ಸ್ನಾನದಿಂದ ದೈಹಿಕ ಶಕ್ತಿ ಪುನರ್ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಅಲ್ಪಭೇದ, ಅಭಿಪ್ರಾಯ ಭಿನ್ನತೆಗಳ ಸಂಭವ. ಆದರೆ ನಿಮ್ಮ ಶ್ರದ್ಧೆ, ಮೌನ ಹಾಗೂ ಮನಃಶಾಂತಿಯು ಇವುಗಳನ್ನು ಶಮನಗೊಳಿಸಬಹುದು. ಪತ್ನಿ, ಪತಿ, ಮಕ್ಕಳು ಅಥವಾ ಕುಟುಂಬದ ಹಿರಿಯರೊಂದಿಗೆ ಶ್ರದ್ಧೆಯಿಂದ ಮಾತನಾಡಿ. ನಿಮ್ಮ ಸಮಯ ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳಿ. ಇದು ಬಂಧಗಳನ್ನು ಗಾಢಗೊಳಿಸುತ್ತದೆ. ಅನುಭವಿಗಳಿಂದ ಆಶೀರ್ವಾದ ಪಡೆಯುವುದು, ಬಾಲಕರಿಗೆ ಮಾರ್ಗದರ್ಶನ ನೀಡುವುದು ಇಂದು ನಿಮಗೆ ಮನಃಶಾಂತಿ ನೀಡುತ್ತದೆ. ಕುಟುಂಬದಲ್ಲಿ ಎಲ್ಲರೊಂದಿಗೆ ಸಹಕಾರದ ಮನೋಭಾವ ಇರಲಿ. ವೀಕ್ಷಕರೇ, ನೀವು
ಈ ಶನಿವಾರ ಶನಿಗ್ರಹನ ಪ್ರಭಾವದಿಂದಾಗುವ ಆಂತರಿಕ ತಾಳ್ಮೆಯ ಪರೀಕ್ಷೆಯನ್ನು ಆತ್ಮ ಪರಿಶೀಲನೆ, ಪ್ರಾರ್ಥನೆ ಹಾಗೂ ದಾನದಿಂದ ಶಮನಗೊಳಿಸಬಹುದು. ಧ್ಯಾನದಲ್ಲಿ ಕಳೆಯುವ ಕೆಲ ಕ್ಷಣಗಳು ನಿಮ್ಮನ್ನು ಶಕ್ತಿಶಾಲಿಯಾಗಿ ರೂಪಿಸುತ್ತವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶನಿ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆಯಲ್ಲಿ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಕೂಲಿಕಾರರಿಗೆ ಕಪ್ಪು ಬಟ್ಟೆ ಅಥವಾ ಆಹಾರ ದಾನ ಮಾಡುವ ಮೂಲಕ ಶುಭ ಫಲ ಪಡೆಯಿರಿ. ನೀಲ ಹೂವಿನ ಮಾಲೆ ಶನಿದೇವರಿಗೆ ಅರ್ಪಿಸಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಬರುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಮೀನರ ಆಂತರಿಕ ಬುದ್ಧಿಮತ್ತೆ ಹಾಗೂ ತಾತ್ವಿಕ ಶಕ್ತಿಯ ಪ್ರತೀಕ. ನಿಮ್ಮ ಚಿಂತನೆಗಳನ್ನು ಸ್ಪಷ್ಟವಾಗಿ ರೂಪಿಸಲು ಸಹಕಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ಬೂದು ಬಣ್ಣ. ಬೂದು ಬಣ್ಣ ನಿರಾಕಾರ, ಶಾಂತಿ ಮತ್ತು ಆಂತರಿಕ ಸ್ಥಿತಿಗೆ ಶ್ರೇಷ್ಠ. ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ಬೂದು ತುಳಸಿ ಹೂವಿನ ಬಳಕೆ ಉತ್ತಮ. ಶುಭ ಸಮಯ ಮಧ್ಯಾಹ್ನ 12:30 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಪ್ರಾರ್ಥನೆ, ಪರಿಹಾರ ಕ್ರಮ ಅಥವಾ ಕುಟುಂಬ ಚರ್ಚೆಗಳು ಲಾಭದಾಯಕ. ನಿಮ್ಮ ಶಕ್ತಿಯ ನಿರ್ವಹಣೆ ಈ ವೇಳೆಯಲ್ಲಿ ಹೆಚ್ಚು ಸಮತೋಲನದಲ್ಲಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.